ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರುಳಿ 1 ಗಂಟೆ ಆಗ್ಬಿಟ್ಟಿದೆ, ಟಿವಿ ಮುಂದೆ ಕೂತೇ ಇದೀವ್ರಿ ನಾವು ಅವಾಗಿಂದ. ಪ್ಲೀಸ್ ಲೇಟ್ ಮಾಡಬೇಡಿಪ್ಪ, ಯಾಕಂದ್ರೆ ನೀವು ಸ್ವಲ್ಪ ಲೇಟ್ ಮಾಡಿದ್ರೆ ನಾವು ಅಡುಗೆ ಮಾಡೋದು ಲೇಟ್ ಆಗ್ಬಿಡುತ್ತೆ. ನಾವು ಅಡುಗೆ ಮಾಡೋದು ಲೇಟ್ ಆಯ್ತು ಅಂದ್ರೆ ಮನೇಲಿ ಬಂದವರಿಗೆ ಅಡುಗೆ ಬಡಿಸೋದು ಲೇಟ್ ಆಗ್ಬಿಡುತ್ತೆ. ಪ್ಲೀಸ್ 1 ಗಂಟೆಗೆ ಶಾರ್ಪ್ ಆಗಿ ಬಂದು ಕಾರ್ಯಕ್ರಮ ಶುರು ಮಾಡಿ. ನಾವು ಅಡುಗೆ ನೋಡ್ಕೋಬೇಕು. ನಿಮ್ಮ ಅಡುಗೆ ನೋಡಿದ ನಂತರ ನಮ್ಮಲ್ಲಿ ಅಡುಗೆ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು ನನ್ನ ಕಿವಿ ಕೇಳಿಸ್ತಾ ಇದೆ. ಖಂಡಿತ ಟೈಮ್ ವೇಸ್ಟ್ ಮಾಡೋದಿಲ್ಲ. ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಯಾರಪ್ಪ ಇವತ್ತು ಅಡುಗೆ ಮಾಡೋರು ಗೊತ್ತಲ್ಲ? ಬಿಗ್ ಬಾಸ್ ಗೊತ್ತಾಗ್ಲಿಲ್ವಾ? ಕೃಷ್ಣನ್ ಬನ್ರಿ. ಹಲೋ ಮುರಳಿ. ನಮಸ್ಕಾರ ಕೃಷ್ಣ. ಏನ್ರಿ ಸಖತ್ ಮುದ್ದ ಕಾಣ್ತಾ ಇದ್ರಿ ಇವತ್ತು? ಹೌದಾ? ಥ್ಯಾಂಕ್ ಯು. ಸ್ಮಾರ್ಟ್ ಆಗಿ ಕೂದಲು ಬೀಳಬಾರ್ದು ಅಡುಗೆಲಿ ಅಂತಾನ? ಖಂಡಿತ. ತುಂಬಾ ಕಾನ್ಶಿಯಸ್, ಹೈಜಿನಿಕ್. ಏನ್ ಮಾಡ್ತಾ ಇದೀರಾ ಮೇನ್ ಕೋರ್ಸ್ ನೀವು? ಮೇಥಿ ರೈಸ್. ಓಕೆ, ಮೇಥಿ ರೈಸ್ 1 2 3 4 5 6. ಓಕೆ, ಮೇಥಿ ರೈಸ್ ಏನೇನ್ ಬೇಕು? ಮೇಥಿ ರೈಸ್ ಬೇಕಾಗುವ ಸಾಮಗ್ರಿಗಳು: ಕಸೂರಿ ಮೇಥಿ, ಅನ್ನ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೂ ಎಣ್ಣೆ. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಇಮಾಮಿಯವರ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಸಹ ನಿಮ್ಮಲ್ಲಿ ಯೂಸ್ ಮಾಡಿ. ಇದು ಸ್ವಲ್ಪ ಹೀಟ್ ಆಗಲಿ. ಹೀಟ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಈ ನಾನ್ ಸ್ಟಿಕ್ ತವಾದೆಲ್ಲ ಹೇಗೆ ಅಂದ್ರೆ ಈಟ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೆ ಈಟ್ ಕಡಿಮೆ ಆಗೋದು ತುಂಬಾ ಜಾಸ್ತಿ ಹೊತ್ತು ಬಿಸಿಗೆ ಇರುತ್ತೆ. ಹೌದು. ಆಮೇಲೆ ಇನ್ನೊಂದೇನಂದ್ರೆ ಆಯಿಲ್ ಜಾಸ್ತಿ ಬೇಕಾಗಲ್ಲ ನಾನ್ ಸ್ಟಿಕ್ ಅಲ್ಲಿ. ಹೌದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಾನ್ ಸ್ಟಿಕ್ ಅಲ್ಲಿ ಸಾಮಾನ್ಯವಾಗಿ ವುಡನ್ ಸ್ಪ್ಯಾಚುಲಾ ಯೂಸ್ ಅಥವಾ ನಾನ್ ಸ್ಟಿಕ್ ದೇ ಸ್ಪ್ಯಾಚುಲಾಸ್ ಬರುತ್ತೆ, ಅದನ್ನೇ ಉಪಯೋಗಿಸಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಹೊಟ್ಟೋಗುತ್ತಲ್ಲ. ಹೌದು, ನಾನ್ ಸ್ಟಿಕ್ ಹೊಟ್ಟೋಗುತ್ತೆ. ಹೌದು, ಆ ಒಂದು ಟೆಫ್ಲಾನ್ ಲೇಯರ್ ಹೊಟ್ಟೋಗುತ್ತೆ. ಹೌದೌದು. ಸೊ ಅದು ತಿಂದ್ರು ನಮ್ ಮೈಗೆ ಒಳ್ಳೇದಲ್ಲ. ಅದಕ್ಕೋಸ್ಕರ ಆದಷ್ಟು ವುಡನ್ ಸ್ಪೂನೇ ಉಪಯೋಗಿಸಿದ್ರೆ ಒಳ್ಳೇದು. ವುಡನ್ ಸ್ಪೂನ್ ಅಲ್ಲ, ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ಇದನ್ನ ತೊಳೆಯಕ್ ಹಾಕ್ಬೇಕು ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ತೊಳೆಯಕ್ ಹಾಕ್ಬೇಕು. ಹೌದು. ಈ ಮಾಮೂಲಿ ಕೆಲಸದವ್ರ ಕೈಲಿನ ತೊಳೆಯಕ್ಕೆ ಈ ವೆಸಲ್ಸ್ ನ ಕೊಟ್ರೆ ಅದಕ್ಕೆ ಸ್ವಲ್ಪ ಬೇರೆ ಇದೆಲ್ಲ ಹಾಕಿ ಹಿಂಗ್ ಉಜ್ಜಿ ಅವ್ರಿಗೆ ಏನಂತ ಹೇಳಿದ್ರೆ ಆ ಕರೆ ಹೋಗ್ಬೇಕು ಅಂತೇಳಿ ಆ ಕಪ್ಪುದೆಲ್ಲ ತೆಗೆದ್ಬಿಟ್ಟಿರೋ ಸಾಕಷ್ಟು ಉದಾಹರಣೆಗಳಿದೆ. ಅದು ಕೋಪ ಏನಾದ್ರು ಇದ್ರಂತೂ ಸಂಬಳ ಜಾಸ್ತಿ ಮಾಡಿ ಅನ್ಬಿಟ್ಟು ಸಂಬಳ ಜಾಸ್ತಿ ಕೊಡ್ದಿರೆ ಈ ತರದೆಲ್ಲ ಇದ್ರೆ ಮಾಮೂಲಿ ಅವೆಲ್ಲ ಬೇಕು ಅಂತಾನು ಮಾಡ್ತಾರೆ. ಅಲ್ಲ, ಅವಾಗ ಒಳಗಿನ ಚೇಂಜ್ ಆಗಿರಲ್ಲ, ಸಂಬಳ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಹೊರಗಿನ ಶೇಪ್ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಓಕೆ ಕೃಷ್ಣ, ಇನ್ನೇನು ಈ ವಾರದಲ್ಲಿ ವಿಶೇಷ? ಮತ್ತೆ ಯಾವ್ದಾದ್ರು ಹಾಡನ್ನು ಕಲ್ತ್ಕೊಂಡ್ಬಂದ್ರ? ಹಾಡು ಕಲಿತೀರಾ ಅಥವಾ ಹಾಗೇನೆ ಸ್ಪಾಂಟೇನಿಯಸ್ ಆಗಿ ಬರುತ್ತಾ ಹಾಡು? ಕಲಿಯೋದು ಅಂತ ಅಂದ್ರೆ ಏನ್ ಗೊತ್ತಾ ಮುರಳಿ ಅವರೇ, ನಾನು ಯಾವ್ದು ಕ್ಲಾಸಸ್ಗೆ ಅಂತ ಹೋಗ್ತಾ ಇಲ್ಲ. ನಮ್ ತಾಯಿ ಹಾಡ್ತಾರೆ ಆಕ್ಚುಲಿ, ಸೊ ಅದನ್ನ ನೋಡಿ ಕಲಿತೀನಿ. ಹಾಗೂ ಹಾಡುಗಳು ಕೇಳ್ತೀನಿ, ಬಹಳಷ್ಟು ಕೇಳಿ ಕಲ್ತಿರೋದು. ಎಲ್ಲಿ ನಿಮ್ಮ ಪ್ರಾವಿಷನ್ ಇದೆಯಾ ಅಡಿಗೆ ಮಾಡ್ಬೇಕಲ್ಲ ಹಾಡು ಕೇಳೋಕೆ? ನಿಮ್ಮ ಹೋಟೆಲ್ ಕಾಲೇಜಲ್ಲೆಲ್ಲ ಕೇಳಲ್ಲ ನಾನು. ಸಾಮಾನ್ಯವಾಗಿ ಮನೆಗೆ ಬಂದ್ಮೇಲೆ ಅದಕ್ಕೋಸ್ಕರ ಅಂತಾನೆ ಒಂದ್ ಸ್ವಲ್ಪ ಸಮಯನ ಮೀಸಲಿಡ್ತೀನಿ. ವೆರಿ ಗುಡ್ ಟೇಸ್ಟ್. ನೋಡಿ, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. 2 minutes ಅಲ್ಲಿ ಗೋಲ್ಡನ್ ಬ್ರೌನ್ ಆಗುತ್ತೆ, 2 seconds ಅಲ್ಲಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಗೋಲ್ಡನ್ ಆಗಿದ ತಕ್ಷಣ ಏನ್ ಗೊತ್ತಾ, ಎವ್ರಿ ಸೆಕೆಂಡ್ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಇಮಿಡಿಯೇಟ್ ಆಗಿ ಕಪ್ಪಾಗ್ಬಿಡುತ್ತೆ. ಹೌದು. ಸೊ ನಾವ್ ಅನ್ಕೋತೀವಿ ಮನೆಯಲ್ಲಿ, ನಾನು ಹೇಳಿದ್ರೆ ಯಾರಾದ್ರೂ ಕೇಳ್ತಾರೆ ಫ್ರೆಂಡ್ಸ್, ಇಲ್ಲ ಕಣೋ ಈ ತರ ಬಿರಿಯಾನಿ ಮಾಡ್ತಾ ಇದೀನಿ, ನೀನ್ ಮಾಡಿದ್ರೆ ಟೇಸ್ಟ್ ಬರುತ್ತೆ, ನಾನ್ ಮಾಡಿದ್ರೆ ಬರಲ್ಲ ಅಂತ. ಅವಾಗ ಹೇಳಿದೀನಿ, ಇಲ್ಲ ಕಣೋ ಅದು ಗೋಲ್ಡನ್ ಬ್ರೌನ್ ಆಗ್ಲಿ, ಅಲ್ಲಿವರೆಗೂ ವೆಯ್ಟ್ ಮಾಡು. ನೀನ್ ಹೇಳ್ದಂಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡ್ತಿದ್ದೆ ಗುರು. ಸಡನ್ ಆಗಿ ಏನಾಯ್ತು ಅಂದ್ರೆ ಹಿಂಗ್ ತಿರುಗಿ ಅಷ್ಟೊತ್ತಿಗೆ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅಂತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡಿ, ಅವಾಗ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಕೊಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಯಾಕೆಂದ್ರೆ ಅದ್ರ ಫ್ಲೇವರ್ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ, ಫ್ಲೇವರ್ ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ. ಎಷ್ಟಿರ್ಬೇಕೋ ಅಷ್ಟು ಇರಲೇಬೇಕು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿದೆ. ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಗ್ರೀನ್ ಚಿಲ್ಲೀಸ್ ಹಾಕೊಳ್ಳೋಣ. ಓಕೆ, ಈಗ ಕೃಷ್ಣನ್, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಕಡೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ, ಪ್ಯಾಕೆಟ್ ಅಲ್ಲಿ ರೆಡಿ ಮಾಡ್ಬಿಟ್ಟಿದ್ದಾರೆ ಇವಾಗ. ಹೌದು, ಪ್ಯಾಕೆಟ್ ರೆಡಿ ಮಾಡ್ಬೋದು. ಅದು ರೆಡಿ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಮನೇಲಿ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೇದಾ? ನಾವೇ ಬೆಟರ್ ಪ್ರಿಪೇರ್ ಮಾಡ್ಕೊಳ್ಳೋದು. ಅಂದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಈ ಕೆಲ್ಸಕ್ಕೆ ಉದ್ಯೋಗಸ್ಥ ಮಹಿಳೆಯರಿಗೆ ಟೈಮ್ ಇರಲ್ಲ, ಅವರು ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಅನ್ನೋ ಕೇಳಿ ಈ ತರ ರೆಡಿಮೇಡ್ ಬಂದ್ಬಿಟ್ಟಿದೆ. ಖಂಡಿತ ಮುರಳಿ. ಈಸಿಯಾಗಿ ಅವೈಲೇಬಿಲಿಟಿ ಇರೋದ್ರಿಂದ
ಒಂದಿನ ಯಾವತ್ತೋ ರೆಡಿ ಮಾಡಿ ಮನೇಲೆ ಇಟ್ಕೋಬಹುದು. ಅವರು ಒಂದು 6-7 ದಿನ ಇಟ್ಕೊಂಡು ಮನೇಲಿ ಫ್ರಿಜ್ ಅಲ್ಲಿ ಯೂಸ್ ಹೌದು ಯೂಸ್ ಮಾಡ್ಬೋದು. ಏನಾಗುತ್ತೆ ಗೊತ್ತಾ ಮುರಳಿ, ಇವಾಗ ನೋಡಿ ನೀವು ಅವರು ತಿಂಗಳನ್ಗಟ್ಲೆ ಇಡ್ಲೇಬೇಕು ಮಾಡಿದ್ಮೇಲೆ, ಯಾಕಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅಲ್ಲಿಂದ ಅವ್ರ ಫ್ಯಾಕ್ಟ್ರಿಯಿಂದ ಆಚೆ ಕಡೆಗೆ ಬರಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ ಅಂದ್ರೆ ಒಂದು 3 ದಿವಸ ಆದ್ರೂ ತಗೊಳತ್ತೆ. ಜಾಸ್ತಿ ತಗೊಂಡಿರುತ್ತೆ. ಇಲ್ಲ ಮಿನಿಮಮ್ ನಾನು ಹೇಳ್ತಾ ಕಮ್ಮಿ ಇದ್ರು ನಮ್ಮನ್ನ ತಲುಪೋಷ್ಟೊತ್ತಿಗೆ ಅಟ್ಲೀಸ್ಟ್ ಅದೊಂದು 15 ದಿವಸ ಆದ್ರೂ ಆಗಿರತ್ತೆ. ಸೊ 15 ದಿವಸ ಇರಬೇಕು ಅಂದ್ರೆ ಅವ್ರು ಯಾವುದೇ ರೀತಿಯಾದ ಒಂದು ಎಲ್ಲಾ ರೀತಿಯಾದಂತಹ ಒಂದು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ಬೇಕು ಅದಕ್ಕೆ. ಸೊ ಆ ಪ್ರಿಸರ್ವೇಟಿವ್ಸ್ ನಮ್ಮ ಮೈಗೆ ಒಳ್ಳೇದಲ್ಲ. ಕರೆಕ್ಟ್. ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಕಸೂರಿ ಮೆಂತ್ಯ. ಮೆಂತ್ಯ ಬಾತ್ಗೆ ಮೆಂತ್ಯ, ಇದು ಡ್ರೈ ಮೆಂತ್ಯ ಹಾಕ್ತಾ ಇದ್ದಾರೆ. ಅಂದ್ರೆ ರೆಡಿಮೇಡ್ ಅಂಗಡಿಲಿ ಸಿಗುವಂತ ಮೆಂತ್ಯ. ಸಪೋಸ್ ಇದಕ್ಕಿಂತ ನಿಮ್ಗೆ ಚೆನ್ನಾಗಿರ್ಬೇಕು, ಫ್ಲೇವರ್ ಎಲ್ಲ ಚೆನ್ನಾಗಿರಬೇಕು ಅಂದ್ರೆ ನೀವು ಮನೆಯಲ್ಲಿ ಸಿಗುತ್ತೆ, ರಸ್ತೆ ಎಲ್ಲಾ ಕಡೆ ಸಿಗುತ್ತೆ, ಮಾರ್ಕೆಟ್ ಎಲ್ಲ ಸಿಗುತ್ತೆ, ಸೊಪ್ಪು ಅಂಗಡಿಲಿ ಸಿಗುತ್ತೆ. ಆ ಮೆಂತ್ಯ ಸೊಪ್ಪನ್ನ ತಂದು ಕತ್ತರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೊಂಡ್ರು ಕೂಡ ಅದೇ ವಾಸನೆ, ಇನ್ನೂ ರುಚಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಸೊ ಮೇಥಿ ಸ್ವಲ್ಪನೇ ಹಾಕೊಂಡು ಕೊಡಿ, ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮೇಥಿ ರೈಸ್ ಅಲ್ವಾ, ಸೊ ಮೆಂತ್ಯ ಸ್ವಲ್ಪ ಜಾಸ್ತಿ ಇರಬೇಕು. ಹಸಿ ಮೆಂತ್ಯ ಹಾಕಿದ್ರೆ ಇನ್ನೂ ಅದ್ಭುತವಾಗಿರ್ತೀನಪ್ಪ ಕೃಷ್ಣ. ಹಾ ಖಂಡಿತ, ಯಾಕೆಂದ್ರೆ ಹಸಿ ಮೆಂತ್ಯ ನಮಗೆ ಪ್ರೊಸೆಸಿಂಗ್ ಜಾಸ್ತಿ ಇರುತ್ತೆ, ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ, ಇದ್ ಮಾಡ್ಬೇಕಾಗತ್ತೆ. ಸೊ ನೀವು ಹೇಳಿದ್ರಲ್ಲ ಇವಾಗ ಕೆಲಸ ಮಾಡ್ತಿರ್ತಾರೆ ಅಂತ, ಅವರು ಕಸೂರಿ ಮೆಥಿ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆ ಫ್ಲೇವರು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ ಕೂಡ. ಸೊ ಈಗ ರೈಸ್ ಹಾಕೊಂಡ್ಬಿಡೋಣ ಇದಕ್ಕೆ. ಹಾಕಿ ಹಾಕಿ. ಇದಕ್ಕೇನು ಸೈಡ್ಸ್ ಎಲ್ಲ ಬೇಕಾಗಲ್ವಾ ಕೃಷ್ಣ? ಇಲ್ಲ, ಯಾಕೆಂದ್ರೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೊ ಸೈಡ್ಸ್ ಏನ್ ಬೇಕಾಗಿಲ್ಲ ಇದಕ್ಕೆ. ಯೂಸ್ ಮಾಡಿದ್ರೆ ಏನಂದ್ರೆ ಸ್ವಲ್ಪ ಜನಕ್ಕೆ ಸೈಡ್ಸ್ ಇಲ್ದಿರ ತಿನ್ನಕ್ಕೆ ಆಗಲ್ಲ. ಸೊ ಆ ತರ ಇರ್ಬೇಕಾದ್ರೆ ಚಟ್ನಿ ಆ ತರದೇನಾದ್ರು ಅಂದ್ರೆ ಯಾವಾಗ್ಲೂ ಅಷ್ಟೇ ನಾವ್ ಈ ತರ ಚಿತ್ರಾನ್ನ ಅಥವಾ ಮೇಥಿ ರೈಸು ಅಥವಾ ಪುಲಾವ್ ಈ ತರ ತಿನ್ಬೇಕಾದ್ರೆ ಜೊತೆಗೆ ಒಂದು ಮಸಾಲೆ ವಡೆ ಇದ್ರೆ ಚೆನ್ನಾಗಿರುತ್ತೆ. ಸೊ ಅವಾಗ ಅದ್ರ ಜೊತೆಗೆ ಚಟ್ನಿ ಇರತ್ತಲ್ಲ, ಸೊ ಅದೇ ಇದ್ರ ಜೊತೆಗೂ ಸರ್ವ್ ಆಗುತ್ತೆ. ಅಂದ್ರೆ ನಾನು ಹೇಳೋದೇನಂತ ಹೇಳಿದ್ರೆ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, 9 ಗಂಟೆಗೆ ಬಿಡ್ತೀನಿ, ತಿರ್ಗಾ ನಾನು ಮಧ್ಯಾಹ್ನ 1:15 ಮನೇಲಿ ಆಫೀಸಲ್ಲಿ ಊಟ ಮಾಡಬೇಕು. ಈ ತರ ಊಟ ತಗೊಂಡು ಹೋಗ್ಬೇಕು ಅಂದಾಗ ಯಾವ ರೈಸು ತುಂಬಾ ಸೂಕ್ತವಾಗಿರುತ್ತೆ ಮಧ್ಯಾಹ್ನ ತಿನ್ನಕ್ಕೆ? ಈ ರೈಸ್ ತುಂಬಾ ಚೆನ್ನಾಗಿರುತ್ತೆ ಸರ್, ಈ ರೈಸ್ ಚೆನ್ನಾಗಿರುತ್ತೆ, ಆ ತರದ್ ಏನಾದ್ರು ಇದೆಯಾ? ಪುಳಿಯೋಗರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಅವತ್ತು ಅಂತ ಅಲ್ಲ, ನೀವ್ ಯಾವತ್ ಬೇಕಾದ್ರೂ ತಿನ್ನಿ, 2 ದಿವಸ ಇಟ್ಬಿಡ್ತೀನಿ ಬೇಕಂದ್ರೆ ಪುಳಿಯೋಗರೆನ. ಫ್ರಿಜ್ ಬೇಕಾಗಿಲ್ಲ ಅದು ಇಡಕ್ಕೆ. ನೋಡಿ ಫಾರಿನರ್ಸ್ ಎಲ್ಲ ಫ್ರಿಜ್ ಕಂಡು ಹಿಡಿದ್ರು, ನಮ್ ಇಂಡಿಯಾದವರು ಫ್ರಿಜ್ಜೇ ಇಲ್ದಿರ ಸ್ಟೋರ್ ಮಾಡಕ್ಕೆ ಪುಳಿಯೋಗರೆ ಕಂಡು ಹಿಡಿದ್ರು. ಪುಳಿಯೋಗರೆ ಜೊತೆ ಸ್ವಲ್ಪ ಮೊಸರನ್ನ ಇದ್ರೆ ಅದ್ರ ರುಚಿನೇ ಬೇರೆ ಬಿಡಿ. ಸಖತ್ತಾಗಿ ವಾಸನೆ ಬರ್ತಾ ಇದೆ, ಕಸ್ತೂರಿ ಮೇಥಿ ವಾಸನೆ ಬರ್ತಾ ಇದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ ನೋಡಿ ಮೇಥಿದು. ಹೌದೌದು, ಸಖತ್ತಾಗಿ ವಾಸನೆ ಬರ್ತಾ ಇದೆ ರೀ. ಚೆನ್ನಾಗಿ ಬರ್ತಿದ್ಯಾ? ಈ ತರ ವಾಸನೆ ಬಂದಾಗಲೇ ತಿನ್ನಕ್ಕೊಂದು ಮಜಾ. ಹೌದು, ಹೆಂಗಿರುತ್ತೋ ಏನೋ, ಈಗ ಒಂದ್ ಸ್ವಲ್ಪ ಹಿಂಗ್ ವಾಸನೆ ಬಂದ್ರೆ ಎಲ್ಲೋ ಒಂದ್ ಸ್ವಲ್ಪ 1-2 ಇಂಚು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಇಲ್ಲ ಅದು ಏನ್ ಗೊತ್ತಾ, ಫ್ಲೇವರ್ ಬಂದ್ರೇನೆ ತಿನ್ನಕ್ಕೂ ಮನ್ಸಾಗೋದು. ಇಲ್ದಿದ್ರೆ ಆ ಫ್ಲೇವರ್, ಇವಾಗ ಮೇಥಿ ರೈಸ್ ಅಂತೀವಿ, ಮೇಥಿ ಫ್ಲೇವರ್ ಇರ್ಲಿಲ್ಲ ಅಂದ್ರೆ ಅದು ತಿಂದ್ರೆ ಏನ್ ಮಜಾ ಇರತ್ತೆ ನಿಮ್ಗೆ? ಇಲ್ಲ ಇಲ್ಲ, ಇದು ವಾಸನೆ ಬರ್ತಾ ಇದೆ, ತುಂಬಾ ಚೆನ್ನಾಗಿ ವಾಸನೆ ಬರ್ತಾ ಇದೆ ನೋಡಿ. ಆ ಈರುಳ್ಳಿ ಮತ್ತೆ ಆ ಮೇಥಿ ವಾಸನೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಈ ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಮಾಡಿ 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 ಮಾಡಿ, ಬಿಸಿ ಬಿಸಿಯಾಗಿ. ಸೊ ಮುರಳಿ, ಬೇಗ ತಿನ್ಬಿಡಿ, ಬಿಸಿ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ, ಬರ್ತಾಯ್ತಾ? ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಆರಕ್ಕೆ ಮುಂಚೆನೇ ತಿನ್ಬಿಡಿ. ಏನಿದೆ ಹೆಸರು? ಮೇಥಿ ರೈಸ್. ಮೇಥಿ ರೈಸ್, ಮೆಂತ್ಯ ಬಾತ್, ಮೆಂತ್ಯ ಅನ್ನ ಏನ್ ಬೇಕಾದ್ರೆ ಅನ್ಕೋಬಹುದು. ಆದ್ರೆ ಮಾಡಿ ವಿಧಾನ ಮಾತ್ರ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಈಸಿಯಾಗಿ ಮಾಡಿದ್ದಾರೆ, ಎಷ್ಟು ರುಚಿಯಾಗಿ ಮಾಡಿದ್ದಾರೆ, ಎಷ್ಟು ತುಪ್ಪ ಹಾಕಿದ್ದಾರೆ ಅಂತ ನೋಡಿಲ್ಲ ಅಂದ್ರೆ ನೋಡ್ಕೋಬೇಕಾಗುತ್ತೆ. ಮೇಥಿ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕಿ ಹುರಿಯಿರಿ. ನಂತರ ಕಸೂರಿ ಮೇಥಿ ಸೇರಿಸಿ ಹುರಿಯಿರಿ. ಈಗ ಅನ್ನವನ್ನು ಸೇರಿಸಿ ಚೆನ್ನಾಗಿ ಕಲಸಿದರೆ ರುಚಿಯಾದ ಮೇಥಿ ರೈಸ್ ತಿನ್ನಲು ಸಿದ್ಧ. ಇಷ್ಟೊಂದು ಚೆನ್ನಾಗಿ ಮಾಡಿರೋ ಈ ಮೇಥಿ ಬಾತ್ನ ತಿಂದೇ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಸುಮ್ಮನೆ ಇರಕ್ಕಾಗತ್ತೆ ಕೃಷ್ಣ? ಖಂಡಿತ. ಅದ್ಭುತ.
ಕೃಷ್ಣ ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ನಿಮ್ಗೆಲ್ಲ ಗೊತ್ತಿರುವಂತ ಸುತ್ತು, ಪಟಾಪಟ್ ಅಂತ ಮಾಡಿ ತೋರಿಸುವಂತ ಸುತ್ತು. ಏನಪ್ಪ ಪಟಾಪಟ್ ಅಂತ ಮಾಡ್ತಾರೆ ನಮ್ಮ ಕೃಷ್ಣ ಅವರು ಅಂತ ಕಾಯ್ತಾ ಇದೀವಿ. ಕೃಷ್ಣ ಹಾ. ಹೇಳಿಪ್ಪ, ಪಟಾಪಟ್ ಅಂತ ಏನ್ ಮಾಡ್ತೀರಾ? ಯಾಮ್ ಫ್ರಿಟರ್ಸ್. ಯಾವ ಯಾಮ್ ಅಂದ್ರೆ ಏನೇನು ಅನ್ಕೋಬೇಡಿ, ಹಾ. ಏನಿಲ್ಲ, ಸುವರ್ಣ ಗೆಡ್ಡೆಗೆ ಇಂಗ್ಲಿಷ್ ಅಲ್ಲಿ ಯಾಮ್ ಅಂತ ಕರಿತೀವಿ. ಅಯ್ಯಯ್ಯೋ, ಸುವರ್ಣ ಗಡ್ಡೆಯ ಫ್ರೈಯಾ? ಹಾ ಸುವರ್ಣ ಗಡ್ಡೆ ಫ್ರೈ ಅನ್ಕೋಬೋದಾ? ಅನ್ಕೋಬಹುದು. ಓಕೆ ಓಕೆ ಓಕೆ. ಸುವರ್ಣ ಗಡ್ಡೆ ಸಿಗೋದೇ ಕಷ್ಟ, ಸಿಕ್ಕಿರೋದೇನೋ ಒಂದಿಷ್ಟು ದಪ್ಪ ಕಲ್ತರ ಬಿಟ್ಟಿರ್ತಾರೆ ತರಕಾರಿ ಹಿಂಡಿಲಿ, ತಗೊಳ್ಳೋದೇ ಕಷ್ಟ. ಯಾರೋ ಸ್ವಲ್ಪ ಜನ ತಗೊಳ್ತಾರೆ ಅಷ್ಟೇ, ಕಲ್ತರ ಕುಯ್ಸ್ಕೊಂಡು ಪಾಪ ಕಷ್ಟ ಪಡ್ಕೊಂಡು ತಗೊಂಡೋಗ್ತಾರೆ. ಇಲ್ಲ, ಯಾಕೆಂದ್ರೆ ಕೆಲವರು ಹಿಡಿಸಲ್ಲ, ಅದು ನಾಲ್ಗೆ ಕಡ್ತಾ ಬರುತ್ತೆ, ಅದು ಇಷ್ಟ ಆಗಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ, ಯಾಕೆಂದ್ರೆ ಅಡ್ಗೆ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು. ಬಟ್ ಈ ತರ ಎಲ್ಲ ಟೇಸ್ಟ್ ಇರುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ತಿಂತಾರೆ. ಫಟಾಫಟ್ ಅಂತ ಮಾಡಿ ತೋರಿಸಿ ಸುವರ್ಣ ಗಡ್ಡೆ ಫ್ರೈನ. ಅದಾಗಿರುತ್ತೆ, ನಾನು ತಿನ್ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಖಂಡಿತ. ಏನೇನ್ ತಂದಿದ್ದೀರಾ ಅದು ಮಾಡಕ್ಕೆ? ಸುವರ್ಣಗೆಡ್ಡೆ ಫ್ರೈ ಬೇಕಾಗುವ ಸಾಮಗ್ರಿಗಳು: ಸುವರ್ಣಗೆಡ್ಡೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸೋಯಾ ಸಾಸ್, ಉಪ್ಪು ಹಾಗೂ ಎಣ್ಣೆ. ಇವಾಗ ಇದನ್ನ ಬಾಯ್ಲ್ ಮಾಡ್ಕೊಳಕ್ ಹಾಕೊಂಡ್ಬಿಡೋಣ. ಓ, ನೀರಲ್ಲೇ ಬಾಯ್ಲ್ ಮಾಡ್ಕೊಳ್ತೀವಾ? ಸ್ವಲ್ಪ ಓಹೋ ಪಾರ್ ಬಾಯ್ಲ್ ಅಂತ ಕರಿತೀವಲ್ಲ, Okay. ಆತರ ಸ್ವಲ್ಪ ಕುಕ್ ಆದ್ರೆ ಹಾ. ನಮ್ಗೆ ಫ್ರೈ ಮಾಡ್ಕೊಳ್ಳುವಾಗ ಈಸಿಯಾಗಿ ಫ್ರೈ ಆಗತ್ತೆ ಅಂತ ಅಷ್ಟೇ. ಸುವರ್ಣ ಗಡ್ಡೆ ಅಂದ್ರೆ ಗೊತ್ತಾಯ್ತೇನ್ರಿ? ಒಂಥರ ಕಲ್ತರನೇ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ, ಅಷ್ಟು ದಪ್ಪ ಇರುತ್ತೊಳಲ್ಲ, ಅರ್ಧ ತಗೊಳ್ತಾರೆ ಒಳಗಡೆ. ಹಾ, ಗೊತ್ತಾಯ್ತು ಬಿಡ್ರಿ. ಸುವರ್ಣ ಗಡ್ಡೆ ಗೊತ್ತಿಲ್ಲ, ಒಳ್ಳೆ ಕತೆ ಆಯ್ತು ಅಂತೀರಾ? ನಾ ಹೇಳ್ಬೇಕಪ್ಪ, ಇವ್ರೇನೋ ಏನಿಲ್ಲ, ನೀವು ಹ್ಯಾಮ್ ಫ್ರೈ ಅಲ್ಲ, ಯಾಮ್ 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 ಫ್ರೈ ಅಂತ ಹೇಳಿದ್ರು. ಏನು ಕನ್ಫ್ಯೂಸ್ ಮಾಡ್ಕೊಬಿಡಿ, ಇದು ಸುವರ್ಣಗಡ್ಡೆ ಫ್ರೈ. ಸುವರ್ಣಗಡ್ಡೆ ಕತ್ತರಿಸಿಕೊಂಡಿದ್ದಾರೆ, ಕತ್ತರಿಸಿ ನೀರಲ್ಲಿ ಹಾಕಿದ್ದಾರೆ, ತಿರ್ಗಿ ಅದನ್ನ ಇವಾಗ ಬಿಸಿ ಬಾಯ್ಲ್ ಮಾಡ್ತಾ ಇದೀವಲ್ಲ, ಹೌದು, ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಹಾಫ್ ಬಾಯ್ಲ್, ಪಾರ್ ಬಾಯ್ಲ್ ಮಾಡ್ಕೋಬೇಕು. ಪಾರ್ ಬಾಯ್ಲ್ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಓಕೆ, ಸಾಕು. ಸೊ ಇವಾಗ ಇದ್ರೊಳಗಡೆ ಏನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್. ಇದು ಆಪ್ಷನಲ್, ಹಾಕೋಬೇಕು ಅಂತ ಏನಿಲ್ಲ. ಇವಾಗೇನು ಸೋಯಾ ಸಾಸ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸಿಗುತ್ತೆ. ನಾನು ಅದೇ ಹೇಳ್ತಾ ಇರ್ತೀನಿ, ನಮ್ಮ ಕಾರ್ಯಕ್ರಮದ ಉದ್ದೇಶ ಎಲ್ಲೋ ಸಿಗೋದು, ಸಿಗದೇ ಇರುವಂತ ವಸ್ತು ಹೆಸರು ಹೇಳಿ ಇದನ್ನ ಆಕೆ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಎಲ್ಲ ಏನೂ ಇಲ್ಲ. ನಿಮ್ಮ ಪಕ್ಕದ ಮನೆ ಅಂಗಡಿಲೂ ಸಿಗುವಂತ ಪದಾರ್ಥಗಳಲ್ಲಿ ನಾವು ಮಾಡುವಂತ ಅಡಿಗೆಗಳನ್ನ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಮೈದಾ ಹಾಕೋದು. ಇದಕ್ಕೆ ಎಣ್ಣೆ ಹಾಕಿನ ಫ್ರೈಗಿ ಮಾಡ್ತೀವ? ಹೌದು, ಎಣ್ಣೆಲಿ ಡೀಪ್ ಫ್ರೈ ಮಾಡ್ತೀವಿ. ಓಕೆ, ಇದನ್ನ ಕಾಯಿಸ್ಕೊಂಡಾದ್ಮೇಲೆ ಎಣ್ಣೆ ಹಾಕೋಣ. ಹೌದು, ಹಾ. ಕಾರ್ನ್ಫ್ಲವರ್ ಅಂದ್ರೆ 2 ಸ್ಪೂನ್ ಕಾರ್ನ್ಫ್ಲವರ್ಗೆ 1 ಸ್ಪೂನ್ ಮೈದಾ ಹಿಟ್ಟು. ವೆರಿ ಗುಡ್. ಇದೆಲ್ಲದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ನೀರು ಹಾಕ್ಬೇಕಾಗತ್ತಾ? ಯಾಮ್ ಹಾಕೊಂಡ್ಬಿಟ್ಟು ಆಮೇಲೆ ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಓಕೆ, ಪಟಾಪಟ್ ಅಂತ ಸಖತ್ತಾಗಿ ಮಾಡ್ತಾ ಇದ್ದೀರಾ. ಮಾಡಿ, ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ. ರುಚಿಕರವಾದಂತಹ ಸುವರ್ಣ ಗೆಡ್ಡೆಯ ಫ್ರೈನ ನಿಮ್ಮಲ್ಲೇ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೂ ತಿನ್ನಿಸ್ಬೋದು, ನೀವು ತಿನ್ಬೋದು ಅಂತ ಹೇಳಿಸಿ. ನೀರು ಬೇಕಾದ್ರೆ ಕೊಡ್ತೀನಿ ಅದಕ್ಕೆ. ಇಲ್ಲ, ನೀರು ಇವಾಗಲೇ ಬೇಡ, ಇದನ್ನು ತೆಗೆದು ಹಾಕೊಂಡ್ಬಿಡ್ತೀನಿ. ಬೆಂದಿದೆಯಾ? ಈಗ ಆಲ್ಮೋಸ್ಟ್ ಬೆಂದಿದೆ, ಅರ್ಧ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇದನ್ನ ಕುಯ್ಬೇಕಾದ್ರೆ ಅಂದ್ರೆ ಅಂಗಡಿಯಿಂದ ತಂದು ಕುಯ್ಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಕಲರ್ ಆಗ್ಬಿಡುತ್ತೆ ಇದಕ್ಕೆ. ಇಲ್ಲ, ಕೆಲವೊಬ್ಬರಿಗೆ ನವೆ ಶುರು ಆಗತ್ತೆ, ಅದಕ್ಕೆ ಅಂತವ್ರು ಆಯಿಲ್ ಹಚ್ಕೊಂಡ್ರೆ ಒಳ್ಳೇದು. ಕೈಗೆ ಏನೂ ಆಗಲ್ಲ. ಇವಾಗ ಎಷ್ಟೋ ಜನಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡೋವಾಗ್ಲೂ ಉರಿ ಶುರು ಆಗೋಗುತ್ತೆ ಕೈ. ಹಸಿಮೆಣಸಿನಕಾಯಿಂದ ಉರಿ ಶುರು ಆಗತ್ತಪ್ಪ. ಎಲ್ಲರಿಗೂ ಆಗಲ್ಲ. ಕೆಲವೊಬ್ಬರಿಗೆ ಅಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ಹಸಿಮೆಣಸಿನಕಾಯಿ ಕಟ್ ಮಾಡಿದ್ರೆ ಕೈಯೆಲ್ಲ ಕೈ ಉರಿ ಶುರು ಆಗುತ್ತೆ. ಕಣ್ಣು ಮುಟ್ಕೊಂಡ್ರೆ, ಮುಖ ಮುಟ್ಕೊಂಡ್ರೆ ಎಲ್ಲ ಕೈಯೆಲ್ಲ ಉರಿ ಶುರು ಆಗೋಗುತ್ತೆ. ಸೊ ಅಂಥವ್ರು ಆಯಿಲ್ ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಯಾಮ್ನ ಸುವರ್ಣ ಗೆಡ್ಡೆನ ಹಾಕೋತಾ ಇದ್ದೀನಿ. ಬಿಡಿ. ಸ್ವಲ್ಪ ನೀರು ಹಾಕಿ ನೋಡಿ, ಆಲ್ರೆಡಿ ಕೋಟ್ ಆಗಿದೆ ಅದು, ಬಟ್ ಆದ್ರೂ ಸ್ವಲ್ಪ ನೀರು ಸಾಕು. ಇನ್ನೊಂದು ಸ್ವಲ್ಪ ಹಾಕಿ ಸಾಕು. ಎಣ್ಣೆ ಹಾಕ್ಬಿಡಿ. ಇಮಾಮಿ ಹೆಲ್ದಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೃಷ್ಣನ್, ನೀವು ಹೊಸ ಪ್ರಯೋಗಗಳೆಲ್ಲ ಮಾಡ್ತಾ ಇರ್ಬೇಕಪ್ಪ. ಯಾಕಂದ್ರೆ ಫಟಾಫಟ್ ಅಡುಗೆನಲ್ಲಿ ನೀವು ತೋರಿಸುವಂಥ ಅಡುಗೆನ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ.
ಹಾ. ಹೊಸಸ್ತು ಯಾಕಂದ್ರೆ ನಿಮ್ಮಲ್ಲೂ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಗಳು ಪಾಠ ಹೇಳ್ಕೊಡ್ತಾ ಇರ್ತೀರಾ. ಇಲ್ಲ ಖಂಡಿತ. ಒಬ್ಬರ ಐಡಿಗೆ ಈ ಒಂದು 100 ಜನಕ್ಕೆ ಪಾಠ ಹೇಳ್ಕೊಡ್ಬೇಕಂದ್ರೆ ಅವರಲ್ಲೂ ಕೆಲವು ಐಡಿಯಾಗಳು ಬರುತ್ತೆ. ಹೌದು. ನಿಮ್ ಸ್ಟೂಡೆಂಟ್ಸ್ ಐಡಿಯಾಗಳು ಚೆನ್ನಾಗಿರುತ್ತೆ. ಇಲ್ಲ ಯಾಕೆಂದ್ರೆ ಎಲ್ಲಾ ಟೈಮ್ನಲ್ಲೂ ನಮ್ಗೆ ಟೈಮ್ ಇರಲ್ಲ ಅಡಿಗೆ ಮಾಡಕ್ಕೆ. ಹೌದು. ಇವಾಗ ನೋಡಿ ಸುವರ್ಣಗೆಡ್ಡೆ ಫ್ರಿಟರ್ಸ್ ಇದೆಯಲ್ಲ, ಇದನ್ನ ಹಾಗೇನೂ ಫ್ರೈ ಮಾಡ್ಕೋಬಹುದು, ಇಲ್ಲ ಅಂತಲ್ಲ. ಬಟ್ ಟೈಮ್ ಜಾಸ್ತಿ ಹೇಳ್ಕೊಳತ್ತೆ. ಮಿಕ್ಸ್ ಆಗೋದ್ರೊಳಗೆ ಹಾಫ್ ಬಾಯ್ಲ್ ಆಗಿತ್ತು ಅಂದ್ರೆ ಸೊ ನಮ್ಗೆ ಫ್ರೈ ಮಾಡೋದು ಈಸಿ ಆಗ್ಬಿಡುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಅದರಿಂದಾನೇ ನಾವು ಶುರು ಮಾಡೋದು. ಆಮೇಲೆ ಇನ್ನೊಂದೇನಂದ್ರೆ ಸುವರ್ಣಗೆಡ್ಡೆ ಬಂದ್ಬಿಟ್ಟು ಯಾರು ತಿನ್ನಲ್ಲ ಸಾಮಾನ್ಯವಾಗಿ. ಸುವರ್ಣಗೆಡ್ಡೆ ನೋಡಿದ ತಕ್ಷಣ ಅದ್ ನೋಡಕ್ಕೆ ಈ ತರ ಇದೆ, ಯಾರಪ್ಪ ತಿಂತಾರೆ ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸತಿ. ಸೊ ಆದ್ರೆ ಇದೊಂದ್ಸತಿ ತಿನ್ ನೋಡ್ಬಿಟ್ರೆ ಆಮೇಲಿಂದ ಅಂಗಡಿಗೆ ಹೋದ್ರೆ ಸುವರ್ಣಗೆಡ್ಡೆ ಇದೆಯಾ ಅಂತ ಕೇಳ್ತಾರೆ. ಖಂಡಿತ ಸುವರ್ಣಗೆಡ್ಡೆಯರು ಸೇಲ್ ಆಗಿ ಜಾಸ್ತಿ ಶುರು ಆಗ್ಲಿ. ಕೃಷ್ಣ ಎಣ್ಣೆ ಕಾದ್ಬಿಟ್ಟಿದ್ಯಪ್ಪ. ಎಣ್ಣೆ ಕಾದಿದೆ, ಈಗ ಸುವರ್ಣಗೆಡ್ಡೆ ಹಾಕೊಳ್ತಾ ಬರೋಣ. ನೋಡಿ ಸುವರ್ಣಗೆಡ್ಡೆಯಲ್ಲೂ ಸಹ ಒಳ್ಳೆ ಫ್ರೈನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದಾರೆ ಕೃಷ್ಣನ್ ಅವರು. ಫಟಾಫಟ್ ನಮ್ಮ ಈ ಸುತ್ತಿನಲ್ಲಿ ನೀವು ಕೆಲವೇ ನಿಮಿಷಗಳಲ್ಲಿ ಸುವರ್ಣಗೆಡ್ಡೆ ಫ್ರೈ ಮಾಡ್ಬೋದು. ಉದ್ದೇಶ ಇಷ್ಟನೇ, ಫಟಾಫಟ್ ಅಂದ ತಕ್ಷಣ ದಿನ ಬರೀ ಇದನ್ನೇ ತಿನ್ನಬೇಕು ಅಂತೇನಿಲ್ಲ. ಯಾವುದು ಅವೈಲಬಿಲಿಟಿ ಹಣ್ಣಿರುತ್ತೋ, ಯಾವ ಅವೈಲಬಿಲಿಟಿ ತರಕಾರಿ ಇರುತ್ತೋ ಆ ತರಕಾರಿಯಲ್ಲಿ ಏನು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ ನಮ್ಮ ಈ ಒಗ್ಗರಣೆ ಡಬ್ಬಿಯ ಫಟಾಫಟ್ ಸುತ್ತಿನಲ್ಲಿ. ಕೆಲವು ಕಡೆ ಕೃಷ್ಣನ್ ಈ ಏನಿದೆ ಇದು ನಮ್ಮ ಸುವರ್ಣಗೆಡ್ಡೆಗೆ ಫಿಶ್ ಮಸಾಲನು ಹಾಕ್ತಾರೆ. ಕೇಳಿದ್ದೀನಿ ಅದನ್ನ. ಫಿಶ್ ಮಸಾಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದನ್ನ ಟ್ರೈ ಮಾಡಿದ್ದೀರಾ ನೀವು? ಫಿಶ್ ಮಸಾಲ ಅಂದ್ರೆ ಇವಾಗ ಇದು ಫಿಶ್ಗೆ ನಾರ್ಮಲ್ ಆಗಿ ಹಾಕುವಂತ ಮಸಾಲ ಹಾಕಿದ್ರೆ ನಿಂಬೆಹಣ್ಣು ಸ್ವಲ್ಪ ಹುಳಿ ಬರೋ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕೆಲವೊಬ್ಬರಿಗೆ ಹುಳಿ ಬರೋದು ಚೆನ್ನಾಗಿ ಹಿಟ್ ಆಗುತ್ತೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಮಾಡ್ತಾರೆ, ಏನ್ ಮಾಡ್ತಾರೆ ಅಂದ್ರೆ ಇದೇ ಸುವರ್ಣಗೆಡ್ಡೆನ ತುರಿದು ಬಿಡ್ತಾರೆ. ತುರಿದ್ಬಿಟ್ಟು ಕೂಡ ಮಾಡ್ತಾರೆ ಸುವರ್ಣಗೆಡ್ಡೆನ, ಅದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈ ಫ್ರೈ ಮಾಡ್ತಿದ್ದೀನಲ್ಲ, ಇದೇ ತರ ಏನ್ ಮಾಡ್ತಾರೆ ಅಂದ್ರೆ ಚಿಪ್ಸ್ ತರ ಬರುತ್ತೆ, ಸ್ವಲ್ಪ ದೊಡ್ಡದಾಗಿ ದಪ್ಪಕ್ಕೆ ತುರಿಬೇಕು. ಇನ್ಮೇಲೆ ಸ್ವಲ್ಪ ನೀವು ತೋರಿಸಿದ್ಮೇಲೆ ರುಚಿ ಸುವರ್ಣಗೆಡ್ಡೆಲು ಸಹ ಮಾಡಬಹುದು ಅಂತ ಶುರು ಮಾಡ್ಬೇಕು ತಿನ್ಲಿಕ್ಕೆ. ಸೊ ಇದನ್ನ ನಾರ್ಮಲ್ ಆಗಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಇದು ಕುಕ್ ಆಗ್ಬೇಕಲ್ಲ, ಅಂದ್ರೆ ಅರ್ಧ ಕುಕ್ ಆಗಿದೆ ಆಲ್ರೆಡಿ. ಸೊ ಆದ್ರೂ ಆಚೆ ಕಡೆ ಕಲರ್ ಬಂದ್ಬಿಟ್ಟು ಒಳಗಡೆ ಕಲರ್ ಬರ್ಲಿಲ್ಲ ಅಂದ್ರೆ ಕಷ್ಟ, ಒಳಗಡೆ ಕುಕ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸೊ ಮುರಳಿ ಅವರೇ, ನನ್ನನ್ನೇ ಹಾಡು ಹೇಳಕ್ ಹೇಳ್ತೀರಾ ನೀವು? ಒಂದ್ಸತಿನೂ ಹಾಡೇ ಹೇಳಿಲ್ಲಪ್ಪ. ಯಾಕಪ್ಪ, ಚಾನಲ್ ಚೇಂಜ್ ಮಾಡ್ಬೇಕಾ? ಯಾಕೆ ರೇ, ಹಂಗೆಲ್ಲ ಆಡಕ್ ಬಂದಿದ್ರೆ ಇಲ್ಲೇ ಹಾಕಿರ್ತಿದ್ದೆ, ಆಡಕ್ಕೆ ಹೋಗ್ಬಿಡ್ತಾ ಇದ್ದೆ. ನೀವ್ ಆಡ್ತೀರಾ ಚೆನ್ನಾಗಿ? ಏನ್ ಆಡ್ಬೇಕು ಅನಿಸ್ತಾ ಇದ್ಯಾ? ಅಲ್ಲ, ನೀವ್ ಹಾಡ್ಲಿ ಬಿಡ್ಬೋದು, ಹಂಗೇನೆ ಗಾನ ಬಿಡಿ ಒಂದು ನೋಡ, ಒಂದ್ ಅರ್ಧ ಕೇಳಿಸ್ಕೋಣ, ಅದ್ರೊಳಗೇನಿದೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ, ಬಾರೋ. ಸಖತ್ತಾಗಿ ಬಿಡ್ತಿರೋರು, ಇಟ್ಟಿದ್ದೀರಿ ಸ್ಟಾಕ್ನ. ಏನಿಲ್ಲ, ಏನ್ ಮಾಡೋದು, ದಿನ ಸಾಯಂಕಾಲ ಇದೇ ಕೆಲಸ, ಪ್ರಾಕ್ಟೀಸ್ ಮಾಡೋದು. ಒಂದು ಸ್ವಲ್ಪ ಹೊತ್ತು ಮಾಡ್ತೀರಾ? ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಹವ್ಯಾಸ ಅಲ್ವಾ, ಒಂದು 15 ನಿಮಿಷ 10 ನಿಮಿಷ ಇಷ್ಟು, ಎಷ್ಟು ಟೈಮ್ ಸಿಗತ್ತೋ ಅಷ್ಟು. ವೆರಿ ಗುಡ್. ನೀವು ಒಂದು ಕೃಷ್ಣನ್ ಕರಿಯೋ ಅಷ್ಟೊಳಗೆ ನಮ್ಮ ಸುವರ್ಣಗೆಡ್ಡೆ ಫ್ರೈ ರೆಡಿ ಆಗ್ಬಿಟ್ಟಿದೆ. ಪಟ್ಟಾರ್ದ ಸರ್ವ್ ಮಾಡಿಕೊಟ್ರೆ ಫಟಾಫಟ ತಿಂದು ಕಳ್ಸ್ಕೊಳ್ತಾ ಇರ್ತೀನಿ ನಾನು. ಈ ಕಡೆ ಪನ್ನೀರ್ ತರ ಕಾಣ್ತಾ ಇದೆಯಪ್ಪ ಇದು. ಇದು ಟೇಸ್ಟೇ ಒಂಥರ ಬೇರೆ ತರ ಇರತ್ತೆ. ಫುಲ್ ಎಲ್ಲ ಹೋಗ್ಬಿಟ್ಟಿದೆಲ್ಲ ಇಲ್ಲೆಲ್ಲ. ನೀವು ಹೋಟೆಲ್ಗಳಲ್ಲಿ ಏನೇ ಹೇಳಿ ಒಂಥರ ಜಾಸ್ತಿ ಕೊಡಲ್ಲಪ್ಪ, ಎಣಿಸ್ಬಿಟ್ಟೆ ಕೊಡೋದು. ಇಲ್ಲ, ಅದು ಏನಂದ್ರೆ ಒಂದು ಪೋರ್ಷನ್ ಸೈಜ್ ಅಂತ ಇದೆ, ಪೋರ್ಷನ್ ಸೈಜ್ಗಿನ್ನ ಜಾಸ್ತಿ ಹೋಗ್ಬಾರ್ದು ಅಂತ. ಹೌದಾ? ಇವಾಗ ಇದು ನೋಡಿ, ತುಂಬಾ ಚಿಕ್ಕದಾಗಿ ಕಟ್ ಮಾಡಿದೀನಿ. ಕಾರಣ ಏನಂದ್ರೆ ನೀಟಾಗಿ ಕುಕ್ ಆಗ್ಲಿ ಒಳಗಡೆಯಿಂದ ಅಂತ. ಆಮೇಲಿಂದ ಇನ್ನೊಂದೇನಂದ್ರೆ ಪ್ರತಿಯೊಂದು ಪೀಸನ್ನು ಒಂದೊಂದು ಬೈಟ್ ತರ ತಗೋಬಹುದು ನೀವು. ಸೊ ಆ ರೀತಿ. ಸೊ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ದೊಡ್ಡದಾಗಿ ಕಟ್ ಮಾಡಿದ್ರೆ ಕಚ್ಕೊಂಡು ತಿನ್ಬೇಕು ಅಂದ್ರೆ ಸರಿ ಹೋಗಲ್ಲ.
ಯಾಮ್ ಫ್ರಿಟರ್ಸ್ ರೆಡಿ ಆಗಿದೆ. ಸುವರ್ಣ ಗೆಡ್ಡೆಯ ಫ್ರೈ ಸಖತ್ತಾಗಿ ಕಾಣ್ತಾ ಇದೆ. ತಿಂದು ನೋಡೇ ಬಿಡ್ಬೇಕು. ತಿನ್ಬೇಡ್ರಿ ಮುಳ್ಳಿರಿ, ನೀವು ತಿಂದ್ಮೇಲೆ ಬರ್ಕೊಳಕ್ ಒಂಥರ ಬೇಜಾರಾಗಿರ್ತೀರಿ. ನಾವು ನೋಡ್ಕೊಂಡಿಲ್ಲಪ್ಪ, ಇನ್ನೊಂದ್ಸತಿ ತೋರಿಸಿ ಅಂತ ಇದ್ದೀರಾ? ಓಕೆ, ನೋಡ್ಕೊಳ್ರಿ. ಸುವರ್ಣಗೆಡ್ಡೆ ಫ್ರೈ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರಿನಲ್ಲಿ ನೆನೆಸಿಟ್ಟ ಸುವರ್ಣಗೆಡ್ಡೆ ಹಾಗೂ ಉಪ್ಪನ್ನು ಹಾಕಿ ಬೇಯಿಸಿ. ಒಂದು ಬೌಲ್ಗೆ ಅಚ್ಚ ಖಾರದ ಪುಡಿ, ಗರಂ ಮಸಾಲೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಎಲ್ಲವನ್ನೂ ಹಾಕಿ ಕಲಸಿ. ಇದಕ್ಕೆ ಬೇಯಿಸಿದ ಸುವರ್ಣಗೆಡ್ಡೆ, ಅಗತ್ಯವಿದ್ದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿ. ಕಲಸಿದ ಸುವರ್ಣಗೆಡ್ಡೆಯನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಈಗ ಬಾಯಲ್ಲಿ ನೀರೂರಿಸುವ ಸುವರ್ಣಗೆಡ್ಡೆ ಫ್ರೈ ತಿನ್ನಲು ಸಿದ್ಧ. ಇನ್ಯಾಕ್ ತಡ, ತಿನ್ಬಿಡ್ಲಾ ಕೃಷ್ಣ? ಹಾ, ಖಂಡಿತವಾಗ್ಲೂ ಇದು ಸುವರ್ಣಗೆಡ್ಡೆ ಫ್ರೈ ಅನ್ನಿಸ್ತಾ ಇಲ್ಲ, ಏನೋ ಬೇರೆ ತರಕಾರಿಯಿಂದ ಮಾಡಿದ್ರು ಅನಿಸ್ತಾ ಇದೆ. ಇಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತಿದೆ ಸುವರ್ಣಗೆಡ್ಡೆನ ಇಷ್ಟು ದಿನ ಬಿಡ್ತಾನೆ ಇರಲಿಲ್ಲ. ಸಖತ್ತಾಗಿದೆ ಕೃಷ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಬಹಳ ಇಂಟ್ರೆಸ್ಟಿಂಗ್ ಸುತ್ತು. ನಮ್ಮನೆ ಅಡುಗೆ. ಯಾರಪ್ಪ, ಯಾರ ಮನೆ ಅಡುಗೆ ತೋರ್ಸಕ್ಕೆ ಯಾರು ಬಂದಿದ್ದಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್. ನಮಸ್ತೆ ಮುರಳಿ ಅವರೇ. ತಮ್ಮ ಹೆಸರು ಗೊತ್ತಾಗಿಲ್ಲ? ಧಾರಿಣಿ ಅಂತ. ಧಾರಿಣಿ ಅವರೇ, ಎಲ್ಲಿದೆ ನಿಮ್ಮನೆ? ನಾನು ಬಸವೇಶ್ ನಗರದಲ್ಲಿ ಇರೋದು. ಪರವಾಗಿಲ್ಲ, ಬಸವೇಶ್ ನಗರದಿಂದ ಬಂದಿದ್ದೀರಾ. ಧಾರಿಣಿ ಅವರೇ, ಇವತ್ತು ನೀವು ನಿಮ್ಮನೆ ಅಡುಗೆನಲ್ಲಿ ನಮ್ಗೇನು ವಿಶೇಷವಾದ ಅಡುಗೆ ತೋರಿಸ್ತಾ ಇದ್ದೀರಾ? ನಾನೀಗ ಒಂದು ಡೆಸರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಎಗ್ ಸ್ನೋಬಾಲ್ ಅಂತ ಅದು ಹೆಸರು. ಎಗ್ಸ್ ಸ್ನೋಬಾಲ್. ಹೌದು. ಓಕೆ, ಎಗ್ ಸ್ನೋಬಾಲ್ ಮಾಡಕ್ಕೆ ಏನೇನ್ ಬೇಕು ಸಾಮಗ್ರಿಗಳು? ಎಗ್ ಸ್ನೋಬಾಲ್ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಹಾಲು, ಸಕ್ಕರೆ, ಗೋಡಂಬಿ, ತುಪ್ಪ. ಹಾಲು ಹಾಕ್ತಾ ಇದ್ದೀನಿ ಈಗ. ಹಾಲು ಹಾಕ್ತಾ ಇದ್ದೀರಾ? ಹೌದು. ಎಷ್ಟೊಂದು ಅರ್ಧ ಲೀಟರ್ ಹಾಲು ಹಾಕ್ಬೇಕಾ? ಅರ್ಧ ಲೀಟರ್ ನಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಬಹುದು. 1 ಲೀಟರ್ ಬೇಕಾದ್ರೆ ಹಾಕೋಬಹುದು. ಎಷ್ಟೇ ಹಾಕಿದ್ರು ಅದ್ರ ಹಾಫ್ ಕನ್ಸಿಸ್ಟೆನ್ಸಿ, ಅರ್ಧ ಇಳಿಸ್ಬೇಕು. ಹೌದು. ಅದೇ ಮೋಸ್ಟ್ಲಿ ಒಂದು ಅರ್ಧ ಗಂಟೆ ಕಾಯ್ಬೇಕಾಗ್ಬೋದು ಅನ್ಕೊಂಡಿದೀನಿ. ಒಂದು 20 ಮಿನಿಟ್ಸ್ ಕಾಯ್ತಾ ಇರ್ಲಿ. ಕಾಯ್ಬೇಕಾದ್ರೆ ಅದಕ್ಕಿಂತ ಮೊದಲು ಬೇರೆ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ಮೊಟ್ಟೆ ತಗೊಳ್ತೀನಿ. ಇದರಲ್ಲಿ ಬರೀ ಎಗ್ ವೈಟ್ ಮಾತ್ರ ಹಾಕೊಳ್ತಾ ಇದೀನಿ ಈಗ. ಇದು ಎಲ್ಲೋ ಯೂಸ್ ಮಾಡಂಗಿಲ್ಲ ಇದಕ್ಕೆ. ಓಹೋ, ಡಾಕ್ಟರ್ ಹೇಳ್ಕೊಟ್ಟಿರ್ತಾರೆ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಇಲ್ಲ ಇಲ್ಲ, ಹಾಗೇನಿಲ್ಲ. ಈ ಡಿಶ್ಗೆ ಬರೀ ಎಗ್ ವೈಟ್ ಅಷ್ಟೇನೆ. ಓಹೋ. ಸೊ 2 ಎಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಡಾಕ್ಟ್ರು ಎಲ್ಲೋ ತಿನ್ನಲ್ಲ ಅಂತ ಕಾಣುತ್ತಲ್ಲ? ಇಲ್ಲ ಇಲ್ಲ, ಹಾಗೇನಿಲ್ಲ, ತಗೊಳ್ತಾರೆ. ಹೆಂಗೆ ಮನೇಲೆಲ್ಲ ತುಂಬಾ ಹೆಲ್ತ್ ಬಗ್ಗೆ ಕಾಳಜಿನ ಅವ್ರದ್ದು? ತುಂಬಾ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಬಟ್ ಸ್ವಲ್ಪ ಹದವಾಗಿರ್ಬೇಕು ಅಷ್ಟೇ, ಲಿಮಿಟ್ ಅಲ್ಲಿ ಅಂತ ಅಷ್ಟೇ. ಎಲ್ಲ ತಿಂತಾರ? ಹಿಟ್ ಮಾಡಬಾರ್ದು, ಅದ್ ಮಾಡಬಾರ್ದು ಅಂದ್ರೆ ಪೇಷಂಟ್ ಗಳಿಗೆ ಹೇಳ್ತಾರ, ಮನೇಲಿ ಹೇಳಲ್ವಾ ಡಾಕ್ಟರ್? ಪೇಷಂಟ್ ಹೇಳ್ತಾರೆ, ಬಟ್ ಅವರೆಲ್ಲ ತಿಂತಾರೆ. ಡಾಕ್ಟ್ರೆ ನೋಡಿ ಹೆಂಗ್ ಹೇಳ್ತಾ ಇದಾರೆ. ಈಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಎಷ್ಟು ಒಂದು 5-6 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಬೇಕು ಅಂತ. ಹೌದು ಹೌದು. ಅದು ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಈಗ ಸೋಪಿನ ನೊರೆ ಬರುತ್ತಲ್ಲ, ಫ್ರಾತಿ ಆಗಿರುತ್ತಲ್ಲ, ಆ ತರ ಆಗ್ಬೇಕು ಅದು. ಮಾಡಿ ಮಾಡಿ ಮಾಡಿ. ಇದು ಬಿಟ್ಟು ಏನೇನು ಹವ್ಯಾಸಗಳಿದೆ ನಿಮ್ಗೆ? ಇದು ಬಿಟ್ಟು ನಾನು ಫ್ರೀಲಾನ್ಸ್ ರೈಟರ್. ನಾನು ಮ್ಯಾಗಝಿನ್ಸ್ಗೆಲ್ಲ ಬರಿತಾ ಇರ್ತೀನಿ ನಾನು, ವೆನೆವರ್ ಐ ಹ್ಯಾವ್ ಫ್ರೀ ಟೈಮ್. ನಾನು ಅದ್ ಬಿಟ್ರೆ ಈಗ ಬುಕ್ಸ್ ಎಲ್ಲ ಸ್ವಲ್ಪ ಓದೋದು. ಇದು ಬಿಕಾಸ್ ಟಿವಿ ನೋಡೋದು ತುಂಬಾನೇ ಕಡಿಮೆ ನಾನು. ಅಯ್ಯೋ. ಆಲ್ಟರ್ನೇಟ್ ಆಗಿ ನಾನು ಬುಕ್ಸ್ ಓದೋದು, ಸೊ ರೈಟಿಂಗ್, ಇದು ಹಾಬೀಸ್. ಓಕೆ, ಕಂಟಿನ್ಯೂ ಮಾಡಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಬಿಡ್ತೀನಿ ನಾನು. ಎಷ್ಟು ಹಾಕ್ಬೇಕಾಗುತ್ತೆ ಸಕ್ಕರೆ? ಇದಕ್ಕೆ ಆಕ್ಚುಲಿ ಒಂದು 3 ಬೌಲ್ ಅಷ್ಟಿದೆ ಹಾಲು. ಓಕೆ. 1 ಕಪ್ಗೆ 3 ಸ್ಪೂನ್ ಶುಗರ್ ಅಷ್ಟು ಓಕೆ ಕ್ವಾಂಟಿಟಿ ಹಾಕ್ಬೇಕು. ಓಕೆ. ಅವೆಲ್ಲ ಹಾಲು ಕಡಿಮೆ ಆಗೋಗ್ತಾ ಇದೆ. ಹೌದು. ಅಂದ್ರೆ ಇದು ಸಿಮ್ಮಲ್ಲೇ ಕಾಯಿಸ್ತಾ ಇರೋದ್ರಿಂದ ಈಗ ಆರ್ಸಿದ್ದೀನಿ, ಕಡಿಮೆ ಆಗ್ತಾ ಇದೆ. ಈಗ ಏನ್ ಮಾಡೋಣ, ಇದು ಅರ್ಧ ಕ್ವಾಂಟಿಟಿ ಅಷ್ಟು ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ನಾನೀಗ. ಓಕೆ, ಹುಷಾರು ಮೇಡಮ್, ತುಂಬಾ ಕಾದಿದೆ ಹಾಲು. ಇದು ಆಕ್ಚುಲಿ ಈ ಎಗ್ ಸ್ನೋಬಾಲ್ ಮಾಡೋದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಇದು ಆಕ್ಚುಲಿ ನಮ್ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದವರು. ಯಾವಾಗ ಹೇಳ್ಕೊಟ್ಟಿದ್ರು? ಅದು ಆಯ್ತು ಒಂದು 15 ವರ್ಷದ ಹಿಂದೆ. ತುಂಬಾ ಕಾಲ ತಿರುಗಿ ಹೇಳ್ಕೊಟ್ಬಿಟ್ಟಿದ್ರ ನಿಮ್ಗೆ? ಓಹೋ, ಓಕೆ ಓಕೆ. ಇದಕ್ಕೆ ಏನ್ ಮಾಡೋಣ, ಈಗ ಎಗ್ ವೈಟ್ ನ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೋಗ್ಬೇಕಿದು. ಸ್ಪೂನ್ ಅಷ್ಟು. ಹೌದು. ಓಹೋ. ಓ, ಇಡ್ಲಿ ತರ ಒಂದೊಂದು ಹಾಕಿದೀರಾ? ಹೌದು. ಈಗ ಇದು ಮ್ಯಾಕ್ಸಿಮಮ್ ಅಂದ್ರೆ 1 ನಿಮಿಷ ಸಾಕಿದಕ್ಕೆ. ಇದನ್ನೆಲ್ಲ
ತಿರುಗಿಸಿ ಹಾಕ್ಬೇಕು ಹಂಗೆ. ಬಿಕಾಸ್ ಇದು ಎಗ್ ವೈಟ್ ಇರೋದ್ರಿಂದ ತುಂಬಾ ಹೊತ್ತು ಸಮಯ ಬೇಕಿಲ್ಲ ಇದು ಬೇಯಕ್ಕೆ. ಮೊದಲೇ ಹಾಲು ಚೆನ್ನಾಗಿ ಕಾದಿರುತ್ತಲ್ಲ, 1 ನಿಮಿಷದಲ್ಲೇ ನಾವು ಈ ಕಡೆ 2 ಕಡೆ ಬೇಯಿಸಿ ಮುಗಿಸ್ಕೊಂಡ್ಬಿಡ್ಬೋದು ಇದು. ಸೊ ಅಷ್ಟೇ, ಅದಾಗಿದೆ ಅದು. ಅಂದ್ರೆ ಸಕ್ಕರೆನೂ ಹಾಕಿದೀವಲ್ಲ ನಾವು, ಸಕ್ಕರೆ ಹೌದು, ಸಕ್ಕರೆ ಮೊದಲೇ ಹಾಲ್ಗೆ ಹಾಕೊಂಡಿದೀವಲ್ಲ, ಶಿಫ್ಟ್ ಮಾಡ್ಕೋಬೇಕು ಇದಕ್ಕೆ. ಮೊದಲೇ ಅರ್ಧ ಹಾಲು ಇಟ್ಕೊಂಡಿರ್ತೀವಲ್ಲ, ಈ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಇದು ಹೆಂಗ್ ಕಾಣ್ತದೆ ಗೊತ್ತಾ ನಮ್ಗೆ, ಈ ರಸಮಲೈ ಮಾಡ್ತಾರಲ್ಲ, ಹಾ ರಸಮಲೈ ತರ ಕಾಣ್ತದೆ. ಮೋಸ್ಟ್ಲಿ ನಿಮ್ ಮಗನಿಗೆ ಇಷ್ಟಪಟ್ಟು ನಿಮ್ ಮಗನೇ ಹೇಳ್ ಕಳಿಸಿರ್ಬೇಕು, ಅಮ್ಮ ಇದನ್ನ ಮಾಡು ನಿಮ್ ಟಿವಿನಲ್ಲಿ, ಯಾರಿಗೂ ಗೊತ್ತಿರಲ್ಲ ಇದು ಅಂತ ಮಾಡ್ಸಿರ್ಬೇಕು ನಿಮ್ ಕೈಯಲ್ಲಿ. ಗೋಡಂಬಿನ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಹುರ್ಕೋಬೇಕಾ ಗೋಡಂಬಿನ? ಹೌದು, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು. ಓಕೆ ತುಪ್ಪ ಹಾಕಿ ಗೋಡಂಬಿ ಹುರ್ಕೋಬೇಕಾ? ಹೌದು. ಒಂದು 2 ಹಾಕ್ಲಾ 3 ಹಾಕ್ಲಾ? ಇಲ್ಲ, ಹಾಕಿ ಒಂದ್ ಸ್ವಲ್ಪ. 1 2 3 4 5 6 7 8 9. ಸಾಕು. ಅದು ಸ್ವಲ್ಪ ಬ್ರೌನಿಶ್ ಆಗೋ ತರ, ಕ್ರಿಸ್ಪಿ ಆಗೋ ತರ ಹುರ್ಕೋಬೇಕು ಇದನ್ನ. ಏನೇನೋ ಹೊಸದು ನಿಮ್ಮ ಮನೆ ಅಡಿಗೆ ರೀ ಧಾರಣಿ ಅವ್ರೆ. ಥ್ಯಾಂಕ್ ಯು. ನಾನಂತೂ ಈ ಎಕ್ಸರ್ಸೈಸೇ ನೋಡಿಲ್ಲ ಬಿಡಿ, ಇದು ಹೊಸದು. ಎಲ್ಲ ಹಾಕೊಳ್ತಾ ಇದೀರ ಅದಕ್ಕೆ? ಸೊ ಇಲ್ಲಿ ಹಾಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಬೌಲ್ ತಗೊಂಡ್ರೆ ಒಳ್ಳೇದು. ಕೊಡ್ತೀನಿ. ಕಡಿಮೆ ಇರೋದ್ರಿಂದ ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಇಷ್ಟ ಹಾಕಿ. 2 ಮೊಟ್ಟೆನಲ್ಲಿ ಮಾಡಿದಂಥದ್ದು ಎಷ್ಟು ಜನ ತಿನ್ಬೋದು? ನಮ್ಗೆ ತಿನ್ನೋ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಆಕ್ಚುಲಿ ಒಂದು 6 ಜನ. ಅಲ್ಲ, ಎಷ್ಟು ತಿನ್ಬೇಕು ಇದನ್ನ ಯೂಶಲಿ? ಇದು ತುಂಬಾ ಲೈಟ್ ಇದು. ಈಗ ನನ್ನ ಮಗನಂತವ್ರು ಕೊಟ್ರೆ ಅವನಿಗೆ ಎಲ್ಲ ಆಗೋಗುತ್ತೆ. ಅದರ್ವೈಸ್ ಒಂದು 6-7 ಜನಕ್ಕೆ ಆಗುತ್ತೆ. ಅದೇ ಕಪ್ಪಲ್ಲಿ ಹಾಕೊಡ್ಬೋದು. ಹೌದೌದು. ಓಹೋ, ಸಾಕು ಅಂತ. ಇದಕ್ಕೆ ಹಾಕ್ಬಿಡೋಣ. ಏನ್ ಮಾಡ್ತೀರಾ? ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ನಾನು. ಓಕೆ, ಪುಡಿ ಮಾಡಿ ಹಾಕ್ಬೇಕಾ ಇದಕ್ಕೆ? ಹೌದು. ಸ್ವಲ್ಪ ಬಾಯಿಗೆ ಸಿಗೋ ತರ ತರಿ ತರಿ ಇದ್ರೆ ಆಯ್ತು. ಇದು ಗ್ರೈಂಡ್ ಮಾಡ್ಕೋಬಾರ್ದು ಅಂದ್ರಿ? ಬೇಡ, ತುಂಬಾ ಪೇಸ್ಟ್ ಆಗೋಗುತ್ತೆ, ತುಂಬಾ ಪೌಡರ್ ಆಗೋಗುತ್ತೆ ಅದು. ಬಾಯ್ ಸಿಕ್ತ್ಯಾ ನೋಡಿ. ಸ್ಪೂನ್ ಕೊಡ್ಲಾ? ಇಲ್ಲ, ಇರ್ಲಿ. ಖಂಡಿತವಾಗ್ಲೂ ಹೊಸ ಅಡುಗೆನೇ ಇದೆ. ಸೊ ಇದೇನಾಗುತ್ತೆ, ಕಾಂಬಿನೇಷನ್ ವೈಟ್ ಮಿಲ್ಕ್ ವೈಟ್ ಇರೋದ್ರಿಂದ, ಎಗ್ ವೈಟ್ ಪೂರ್ತಿ ವೈಟ್ ಇರೋದ್ರಿಂದ, ನಾವು ಇದನ್ನ ಬ್ರೌನ್ ಮಾಡಿ ಇದು ಹುರಿದ್ಬಿಟ್ಟು ಗೋಡಂಬಿ ಇದು ಹಾಕಿದ್ರೆ ಕಾಂಟ್ರಾಸ್ಟ್ ಬರುತ್ತೆ, ನೋಡ್ಲಿಕ್ಕೂ ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಓಕೆ, ಇವಾಗ ರೆಡಿ ಟು ಈಟ್. ಹೌದು, ಆದ್ರೆ ಈಗ ಬಿಸಿನಲ್ಲಿ ತಿಂದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಆರಿದ ಮೇಲೆ ಫ್ರಿಜ್ ನಲ್ಲಿ ಇಟ್ಬಿಟ್ಟು ತಿನ್ನೋಣ ಅಂತೀರಾ? ಆಯ್ತು, 1 ನಿಮಿಷ ತಾಳಿ. ಸಿದ್ಧವಾಗಿದೆ ಮುರಳಿ ಅವರೇ. ಎಗ್ ಸ್ನೋ ಬಾಲ್. ನೋಡಿ. ಕೊಡಿ. ನಾನಂತೂ ಈ ಎಗ್ ಸ್ನೋ ಬಾಲ್ ಅಂತೂ ಕೇಳಿರ್ಲಿಲ್ಲ, ಮಾಡೋದು ನೋಡಿರಲಿಲ್ಲ. ಇನ್ ತಿನ್ನೋದೆಲ್ಲಿಂದ ಬಂತು? ಧಾರಣಿಯವ್ರು ಮಾಡ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ತಿಂತೀನಿ. ನಿಮ್ಗೂ ಸ್ವಲ್ಪ ಡೌಟ್ ಇರ್ಬೋದಲ್ಲ, ಏನ್ ಸರ್ ಇದು ಮೊಟ್ಟೆ ಹೊಡೆದ್ರು, ಹಾಲಲ್ಲಿ ಹಾಕಿದ್ರು, ತಿರ್ಗಾ ಏನೋ ಕಲ್ಸಿದ್ರು, ತಿರ್ಗಾ ಬಿಟ್ರು, ತಿರ್ಗಾ ಎತ್ತಿದ್ರು, ಸ್ವಲ್ಪ ನೋಡ್ಕೊಂಡಂಗೆ ಆಗ್ಲಿಲ್ಲಪ್ಪ, ಇನ್ನೊಂದ್ಸರಿ ತೋರಿಸಿ ಅಂತ ಇದ್ದೀರಾ? ಇನ್ಯಾಕ್ ತಡ, ನೋಡ್ಕೊಳ್ಳಿ. ಎಗ್ ಸ್ನೋಬಾಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹಾಲನ್ನು ಹಾಕಿ ಅದು ಅರ್ಧ ಆಗುವವರೆಗೆ ಚೆನ್ನಾಗಿ ಕಾಯಿಸಿ. ನಂತರ ಹಾಲಿನ 1/4 ಭಾಗದಷ್ಟು ಸಕ್ಕರೆ ಹಾಕಿ. ನಂತರ ಹಾಲಿನ ಅರ್ಧ ಭಾಗವನ್ನು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಈಗ ಚೆನ್ನಾಗಿ ಬೀಟ್ ಮಾಡಿಕೊಂಡ ಮೊಟ್ಟೆಯ ಬಿಳಿ ಭಾಗವನ್ನು ಒಂದು ಸ್ಪೂನ್ನಲ್ಲಿ ತೆಗೆದು ಕಾಯುತ್ತಿರುವ ಹಾಲಿಗೆ ಹಾಕಿ 2 ಬದಿಯಲ್ಲಿ ಸುಮಾರು 1 ನಿಮಿಷ ಬೇಯಿಸಿ. ಹೀಗೆ ಬೇಯಿಸಿದ ಎಗ್ ಬಾಲ್ಗಳನ್ನು ಕಾಯಿಸಿ ತೆಗೆದಿಟ್ಟ ಹಾಲಿಗೆ ಹಾಕಿ. ಇನ್ನೊಂದು ಬಾಣಲಿಯಲ್ಲಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದುಕೊಂಡು ಪುಡಿ ಮಾಡಿ ಹಾಲಿನಲ್ಲಿ ಹಾಕಿದ ಸ್ನೋಬಾಲ್ಗಳ ಮೇಲೆ ಉದುರಿಸಿ. ಹೀಗೆ ತಯಾರಿಸಿದ ಎಗ್ ಸ್ನೋಬಾಲ್ಗಳನ್ನು ತಣ್ಣಗೆ ಮಾಡಿ ಸವಿಯಲು ಕೊಡಿ. ಹೇಳಿ. ನೀವೇನೋ ಬರೀತೀವಿ ಅಂದ್ರಲ್ಲ, ಏನ್ ಬರೀತೀರಾ? ಹೌದು, ಈಗ ನಾನು ನನ್ನ ಬರವಣಿಗೆ ಮೇನ್ ಸಬ್ಜೆಕ್ಟ್ಸ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಾನು ಈಗ
ಚರ್ಚೆಗಳು ಡಿಸ್ಕಷನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಮತ್ತೆ ಈಗೆಲ್ಲ ಸುಮಾರು ಆರ್ಟಿಕಲ್ಸು, ಲಹರಿ, ಪ್ರಬಂಧ ಟೈಪು. ಮತ್ತೆ ಈಗ ಮೇನ್ ಸಬ್ಜೆಕ್ಟ್ಸ್ ಏನಂದ್ರೆ ವಿಮೆನ್ ಅಂಡ್ ಚೈಲ್ಡ್ ಓರಿಯೆಂಟೆಡ್ ಈ ಇಶ್ಯೂಸ್ ಬಗ್ಗೆ ಬರಿತೀನಿ ನಾನು ಸಾಮಾನ್ಯವಾಗಿ. ಮತ್ತೆ ಇತ್ತೀಚೆಗೆ ಒಂದು ಕತೆ ಕೂಡ ಪಬ್ಲಿಷ್ ಆಗಿದೆ. ಓಕೆ, ಸುಮಾರು ಇದುವರೆಗೆ ಒಂದು 25 to 30 ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ. ಅಷ್ಟೇ ತಾನೇ? ಇನ್ ಮೇಲೆ 30 ಇಂದ 60 ಈಸಿ ಆಗುತ್ತೆ. ಇನ್ನು ಟೇಸ್ಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಗೊತ್ತಾಗ್ತಾ ಇದೆ. ಬಾಯ್ಲ್ ಹಾಕೋದ ತಕ್ಷಣ ಕರ್ಗಿ ಒಳಗೋಗ್ಬಿಡ್ತಾ ಇದೆ. ನಾಲ್ಗೆಗೆ ಸಿಗ್ತಾನಿಲ್ಲ ತಾಳಿ. ಸ್ನೋಬಾಲ್ ಅಲ್ವೇನ್ರಿ? ಬಾಯ್ಲ್ ಹಾಕ ತಕ್ಷಣ ನೋಡಿ. ಚೆನ್ನಾಗಿದೆ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೊಸ ರುಚಿ ತರ. ದಾರಿಣಿಯವರು ಅವ್ರ ಮಗನ್ ಇದನ್ನೇ ಮಾಡಿ ಬೆಳೆಸಿದ್ದಾರೆ. ನೀವು ನಿಮ್ಮ ಮಕ್ಳಿಗೆ ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಸುತ್ತು ಇಂಟ್ರೆಸ್ಟಿಂಗ್ ಸುತ್ತು. ಅಟೆನ್ಷನ್ ಸುತ್ತು. ಅದು ಅಂತ ಗೊತ್ತಾಯ್ತಲ್ಲ, ಹೆದರ್ಕೋಬೇಡಿ. ನಮ್ಮ ಆರೋಗ್ಯದ ಅಡಿಗೆ ಸುತ್ತು. ಆರೋಗ್ಯವಾಗಿರ್ಬೇಕು ಅಂದ್ರೆ ಆರೋಗ್ಯವಾದ ಅಡಿಗೆ ತಿನ್ಬೇಕು ಅಂತ ಕುಸ್ಮಾ ಹೇಳ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಕುಸ್ಮಾ. ನಮಸ್ಕಾರ. ನಮಸ್ಕಾರ ಕೃಷ್ಣ. ನಮಸ್ತೆ. ಓಕೆ ಕುಸ್ಮಾ ಅವರೇ, ಇವತ್ತು ಆರೋಗ್ಯ ಅಡಿಗೆಲಿ ಏನ್ ತೋರಿಸ್ತಾ ಇದ್ದೀರಾ? ಫ್ರೂಟ್ ಸಾತೆ. ಫ್ರೂಟ್ ಸಾತೆ. ಓಹೋ, ಏನ್ ಮಾಡೋದು? ಸ್ವಲ್ಪ ಇದನ್ನ ಡಿಫ್ರೆಂಟ್ ಆಗಿ ಅದು ಕಟ್ ಮಾಡ್ಬಿಟ್ಟು ಸ್ವಲ್ಪ ತವಾ ಮೇಲೆ ಫ್ರೈ ಮಾಡ್ಬಿಟ್ಟು ಕೊಡೋದು. ಫ್ರೈ ಮೀನ್ಸ್ ಡೀಪ್ ಫ್ರೈ ಆತರ ಏನಲ್ಲ, ಸ್ವಲ್ಪ ಬಿಸಿ ಮಾಡಿ ಕೊಡೋದು. ಏನೇನು ಹಣ್ಣು ತಂದಿದ್ದೀರಾ? ಫ್ರೂಟ್ ಸಾಟೆ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಸೇಬು, ಕಾಳು ಮೆಣಸಿನ ಪುಡಿ ಹಾಗೂ ಉಪ್ಪು. ಕೃಷ್ಣ ಶುರು ಮಾಡಿಪ್ಪ. ನೋಡೋಣ. ಹೇಳಿ ಕುಸ್ಮಾ, ಈ ಪೈನಾಪಲ್ ನ ಗುಣಗಳೇನು? ಪೈನಾಪಲ್ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ, ಪೈನಾಪಲ್ ಇಸ್ ಎ ವೆರಿ ಗುಡ್ ಫ್ರೂಟ್. ಅದು ತುಂಬಾನೇ ಒಳ್ಳೇದು, ತಿನ್ಲಿಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ. ಮತ್ತೆ ವೈಟಮಿನ್ ಸಿ ರಿಚ್ ಜಾಸ್ತಿ ಇರುತ್ತೆ, ಜೀವಸತ್ವ ಸಿ ಅನ್ನೋದು ತುಂಬಾ ಅಧಿಕವಾಗಿರುತ್ತೆ. ಇದನ್ನ ಬಂಜಿತನ ನೀಗಿಸೋದಿಕ್ಕೆ ಇದು ಒಂದು ಒಳ್ಳೆ ಉತ್ತಮವಾದ ಫ್ರೂಟ್ ಅಂತ ಹೇಳ್ಬೋದು. ಸಂತಾನೋತ್ಪತ್ತಿಗೆ ಬೇಕಾದಂತ ಎಲ್ಲಾ ಹಾರ್ಮೋನ್ ಅನ್ನ ಇದು ರಿಲೀಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪೈನಾಪಲ್ ಇಸ್ ವೆರಿ ಗುಡ್ ಫಾರ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ, ಬಂಜಿತನಕ್ಕೆ. ಸೊ ಹಾಗಾಗಿ ಅವರಿಗೆ ಮಾತ್ರ ಅಂತಲ್ಲ, ಬೇರೆ ತೂಕ ಕಡಿಮೆ ಮಾಡ್ಕೊಳ್ಬೇಕಂತಂದ್ರೂ ಕೂಡ ತಗೋಬಹುದು. ಇದರಲ್ಲಿ ಏರಳವಾಗಿ ಫೈಬರ್, ನಾರಿನಾಂಶ ಜಾಸ್ತಿ ಇರುತ್ತೆ. ನಾರಿನಾಂಶ ಜಾಸ್ತಿ ಇರೋದ್ರಿಂದ Definitely. ಜೀರ್ಣ ಶಕ್ತಿನೂ ಜಾಸ್ತಿ ಇರುತ್ತೆ. Sure. ಇದು ಓಕೆ. ಇದ್ರ ಜೊತೆಗೆ ಆಪಲ್ ಯಾಕೆ? ಸೇಬು, ಅದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಆಪಲ್ ಇಲ್ಲ ಅಂದ್ರೆ ಬೇರೆ ಒಂದು ಸೇಬೆ ಹಣ್ಣು, ಸೀಬೆ ಕೂಡ ಮಿಕ್ಸ್ ಮಾಡಬಹುದು. ಪರಂಗಿ ಹಣ್ಣು, ಪರಂಗಿ ಮತ್ತೆ ಸೀಬೆ ಆತರ ಮಿಕ್ಸ್ ಒಳ್ಳೆ ಮಾಡ್ಕೊಂಡು ತಿನ್ಬೋದಲ್ವಾ? ಕಾಂಬಿನೇಷನ್. ಹೌದು, ಖಂಡಿತ. ಓಕೆ, ಅಂತೂ ಚೆನ್ನಾಗಿರೋದು ತಿನ್ಸ್ಬೇಕು ಅಂತಾನೆ ನೀವು ಬಂದಿದ್ದೀರಾ ಅಂತ ಕಾಣ್ತದೆ. ಇನ್ನೇ ಆಗ್ತಾಳ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಸೇಬ್ ತಿಳ್ಕೊಳ್ತಾ ಇದ್ದೀರಾ ಕೃಷ್ಣ? ಸೇಬ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಒಂದು ಸೇಬ್ನ ತಿಂದ್ರೆ ಡಾಕ್ಟ್ರಿಂದ ದೂರ ಇರಿ. ನೀವು ದೂರ ಹೋಗ್ಬೇಕಾ ಹತ್ರ ಹೋಗ್ಬೇಕಾ ಡಾಕ್ಟ್ರಿಂದ? ಒಂದು ಸೇಬನ್ನು ತಿನ್ನಿ, ಡಾಕ್ಟರ್ನು ದೂರ ಇಡಿ. ಓಕೆ, ಅಂತೂ ಒಂದ್ ಸೇಬ್ ಆಗ್ತಾ ಇದೀವಿ ಇವತ್ತು. ಒಂದ್ ಸೇಬ್ ತಿನ್ನಿಸ್ತಾ ಇದೀರಾ ನೀವು. ತುಂಬಾ ಜನ ತಿಳ್ಕೊಂಡಿರ್ತಾರೆ ಸೇಬ್ ತಿಂದ್ರೆ ಮಲಬದ್ಧತೆ ಜಾಸ್ತಿ ಆಗತ್ತೆ, ಕಾನ್ಸ್ಟಿಪೇಷನ್. ಆದ್ರೆ ಅದು ವಿರುದ್ಧ ಅದು. ಯಾಕಂದ್ರೆ ಅದರಲ್ಲಿರುವಂತ ಪೆಕ್ಟಿನ್ ಅನ್ನೋ ಕಂಟೆಂಟ್ ಅದು ಇನ್ನೂ ಸ್ಟೂಲ್ ನ ಸಾಫ್ಟ್ ಮಾಡೋದ್ರಿಂದ ನಿಮ್ಗೆ ಮಲಬದ್ಧತೆ ಎಲ್ಲ ದೂರ ಆಗತ್ತೆ. ಇದರಿಂದ ಫೈಲ್ಸ್ಗೂ ಕೂಡ ಬಹಳ ಒಳ್ಳೇದೇ ಇದು. ಓಕೆ, ಅದೋಕೆ. ಈ ಆಪಲ್ ತುಂಬಾ ಕಾಸ್ಟ್ಲಿ, 180, 250, 300 ರೂಪಾಯಿ ಕೆಜಿ ಎಲ್ಲ ಇರುತ್ತೆ. ಆಪಲ್ ಬದಲು ಬೇರೆ ಯಾವ ಹಣ್ಣನ್ನ ಜನ ಸೇವಿಸ್ಬೋದು? ಸೀಬೆಹಣ್ಣು. ಆಪಲ್ಗೆ ಸೀಬೆಹಣ್ಣು ತಿನ್ಬೋದು. ಕಾಯ್ತಾ ಇದ್ದೀರಾ? ಏನ್ ಬೇಕು ನಿಮ್ಗೆ? ಏನಿಲ್ಲ, ಈ ತರ ಪ್ರಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಎಷ್ಟೋ ತಾಯಂದಿರು ಮಕ್ಳುಗಳಿಗೆ ಲಂಚ್ ಬಾಕ್ಸ್ ಕೊಡ್ಬೇಕಾದ್ರೆ, ಸ್ನಾಕ್ಸ್ ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಅವ್ರು ಕಳ್ಸೋದೇನು ಅಂತ ಅಂದ್ರೆ ಇನ್ಸ್ಟಂಟ್ ಫುಡ್ಸ್ ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಕುಕೀಸ್ ಅಥವಾ ಪೇಸ್ಟ್ರೀಸ್ ಹಾಕೊಳ್ಸೋದು, ಇಲ್ಲ ಕ್ರ್ಯಾಕರ್ಸ್ ಹಾಕೋದು, ಸೊ ಪೈಸ್ ಹಾಕೋದು, ಇದನ್ನೇ ಜಾಸ್ತಿ ಮಾಡ್ತಾರೆ. ಅದ್ರ ಬದಲು ಈ ತರ ಹೆಲ್ದಿ ಬಗ್ಗೆ ಅವರು ಯಾವತ್ತೂ ಯೋಚನೆನೇ ಮಾಡಲ್ಲ. ಬಿಕಾಸ್ ಅವ್ರ ಸಮಯದ ಅಭಾವ ಇರ್ಬೋದು, ಅಥವಾ ಅವ್ರಿಗೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲದೆ ಇರ್ಬೋದು. ಆದ್ರೆ ಅದೇನಾಗುತ್ತೆ ಅಂದ್ರೆ, ನೀವು ಮಕ್ಕಳಲ್ಲೇ ನೀವು ಇಂಥ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ಅಭ್ಯಾಸ ಮಾಡಿಸ್ಬಿಟ್ರೆ ಅವರು ಬೆಳೀತಾ ಬೆಳೀತಾ ಕೂಡ ಯಾವತ್ತೂ ಇಂಥ ಆರೋಗ್ಯಕರವಾದಂಥ ಫ್ರೂಟ್ ಕೊಟ್ಟರು ತಿನ್ನಲ್ಲ. ಮತ್ತೆ ಈ ಕಡೆ ಒಳ್ಳೆ ವೆಜಿಟೇಬಲ್ಸ್ ಅಭ್ಯಾಸ ಅಂತ ಅವರು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಅವರು ಇಂಥ ಒಂದು ಡಿಫ್ರೆಂಟ್ ಆಗಿ ಮಕ್ಳುಗಳಿಗೆ ನೀವು ಸೇಬ್ ತಗೊಂಡು ತಿನ್ನು ಅಂತ ಅಂದ್ರೆ ಯಾರು ತಿನ್ನಲ್ಲ, ಪೈನಾಪಲ್ ತಿನ್ನು ಅಂದ್ರೂ ತಿನ್ನಲ್ಲ. ಸ್ವಲ್ಪ ಡೆಕೋರೇಟಿವ್ ಆಗಿ ಅಟ್ರಾಕ್ಟ್ ಆಗಿ ಕೊಟ್ರೆ ಅವ್ರಿಗೆ ಖಂಡಿತ ಇದನ್ನೆಲ್ಲ ಲೈಕ್ ಮಾಡ್ತಾರೆ. ಇದನ್ನೇ ಅವ್ರಿಗೆ ಲಂಚ್ ಬಾಕ್ಸ್ ಜೊತೆ ಕೊಟ್ರೆ, ಅಭ್ಯಾಸ ಮಾಡಿಸಿದ್ರೆ ಎಲ್ಲಾ ತರ ಫ್ರೂಟ್ಸ್ ಅವರು ತಿನ್ನೋದು ಅಭ್ಯಾಸ ಮಾಡ್ಕೋತಾರೆ. ಸಖತ್ತಾಗಿ ಹೇಳಿದ್ರಿ. ನೀವು ಹೇಳಿದ್ ಮಾತ್ರ ಇದು 100% ನಿಜ. ಮಕ್ಕಳಿಗೆ ಸಣ್ಣದಿಂದ ನಾವೇನು ಅಭ್ಯಾಸ ಮಾಡಿಸ್ತೀವೋ ಅದೇ ಅಭ್ಯಾಸ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಮಕ್ಕಳು ಫ್ರೂಟ್ನ ಕೈಯಲ್ಲೇ ಮುಟ್ಟಲ್ಲ, ಖಂಡಿತ ಫ್ರೂಟ್ ಮುಟ್ಟಲ್ಲ ಅಂತಾರೆ. ಇವಾಗ ನಾವು ಅಭ್ಯಾಸ ಮಾಡಿಸ್ಬೇಕು. ದಯವಿಟ್ಟು ಮಕ್ಕಳಿಗೆ ಹಣ್ಣು ಹಂಪಲು ತಿನ್ನೋದನ್ನ ಅಭ್ಯಾಸ ಮಾಡಿಸಿ, ಪಿಜ್ಜಾ ಬರ್ಗರ್ ಇಂದ ಆದಷ್ಟು ದೂರ ಇಡಿಸಿ.
ತಿನ್ನಿಸ್ಲೇಬಾರ್ದು ಅಂತಲ್ಲ, ಕೇಳಿದಾಗ ತಿನ್ನಿಸ್ಬೋದು. ಇದು ಅಭ್ಯಾಸ ಇದ್ದು, ಅದು ಸ್ವಲ್ಪ ಅಭ್ಯಾಸ ಇದ್ರೆ ಎಲ್ಲೋ ಒಂದ್ ಕಡೆ ಮ್ಯಾಚಿಂಗು ಚೆನ್ನಾಗಿರುತ್ತೆ. ತವಾ ಇಟ್ಟಿದೀವಿ, ಎಣ್ಣೆನ ಹಾಕ್ಲಾ? ಇಲ್ಲ, ಏನು ಬೇಡ, ಇದು ಹೀಟ್ ಆಗ್ಬೇಕಷ್ಟೇನೆ. ಹೀಟ್ ಆದ್ಮೇಲೆ ಸುಮ್ಮನೆ ಇಟ್ಬಿಟ್ಟು ತೆಗೆದ್ಬಿಡೋದಷ್ಟೇ. ಜಸ್ಟ್ 2 seconds ಲೈಟ್ ಆಗಿ ಕಲರ್ ಬರ್ಬೇಕಷ್ಟೇ. ಒಂದ್ ಸೈಡ್ ಕಲರ್ ಅಥವಾ ಎರಡು ಸೈಡ್ ಬರ್ಬೇಕಾ? 2 ಸೈಡ್ ಒಂದ್ಸತಿ ಟರ್ನ್ ಮಾಡಿದ್ರೆ ಆಯ್ತು. ಸುಮ್ಮನೆ ಗ್ರಿಲ್ ಆದಂಗೆ ಸ್ವಲ್ಪ ಹೀಟ್ ಆಗ್ಲಿ. ಹೀಟ್ ಆಗಿದೆ ಅನ್ಸುತ್ತೆ. ಈ ಆಪಲ್ ಬ್ಲಾಕ್ ಆಗಲ್ವಾ ಕುಸುಮ? ಹಾಗತ್ತೆ ಅದು. ಇಲ್ಲ, ಬ್ರೌನಿಂಗ್ ಹೀಟ್ ಇರೋದ್ರಿಂದ ಅದು ಬ್ರೌನಿಂಗ್ ರಿಯಾಕ್ಷನ್ ನ ಕಂಟ್ರೋಲ್ ಮಾಡುತ್ತೆ. ಇದೆ, ಸಾಕಷ್ಟಿದೆ, ತಿಳ್ಕೋಬೇಕು. ತಿಳ್ಕೊಳ್ತಾರಷ್ಟೇ, ಇಂಪ್ಲಿಮೆಂಟೇಷನ್ ತುಂಬಾ ಕಷ್ಟ. ಅವ್ನು ಕೊಟ್ಟಾಗ ಸುಮ್ಮನೆ ಇಟ್ಕೊಂಡ್ ಬಂದಿರ್ತೀವಿ. ಅವತ್ತು ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ಅನ್ನೋ ಪ್ರಜ್ಞೆ ಇನ್ನೂ ಸಾಕಷ್ಟು ಜನಗಳು ಬೆಳಿಬೇಕು. ಬೆಳೆದಾಗ್ಲೇನೆ ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗೋದು ಇಂಪ್ಲಿಮೆಂಟೇಷನ್ ಆಗೋದು. ನೋಡಿ, ಕಲರ್ ಬರ್ತಾ ಇದೆ ಲೈಟ್ ಆಗಿ. ಹೌದೌದೌದು. ಸೊ ಈಗ ಪ್ಲೇಟಿಂಗ್ ಮಾಡ್ಬಿಡೋಣಲ್ಲ? ಮಾಡಿ. ಏನಾದ್ರು ನಮ್ಮ ಕೃಷ್ಣವ್ರು ಒಳ್ಳೆ ಸ್ಟೈಲ್ ಇರ್ತಾರಲ್ಲ, ನಮಗೆ ಎಷ್ಟು ನೀಟಾಗಿ ಡೆಕೋರೇಟಿವ್ ಆಗಿ ಇರ್ತಾರೆ ಅಂತ ಹೇಳಿದ್ರೆ ತಿಂದಿರೋರ್ಗು ಅದ್ರ ಬಗ್ಗೆ ಆಸಕ್ತಿ ಬರಕ್ ಶುರು ಆಗ್ಬೋದು. ಸ್ವಲ್ಪ ಸಾಲ್ಟು, ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಕೆಲವ್ರಿಗೆ ಗಂಟ್ಲು ಕೆರೆತ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಸಾಲ್ಟ್ ಒಂದು ಸ್ವಲ್ಪ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಾಗುತ್ತೆ. ಹುಳಿ ಇದ್ರೂ ಹುಳಿ ಗೊತ್ತಾಗಲ್ಲ. ಸಾಲ್ಟ್ ಒಂದು ಸ್ವಲ್ಪ ಪೆಪ್ಪರ್ ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ ತುಂಬ ಗಂಟ್ಲಿಗೆ ತುಂಬ ಒಳ್ಳೆಯದು. ನೀರಿಗೆ ಹಾಕೊಂಡು ಹಾಟ್ ವಾಟರ್ಗೆ ಹಾಕೊಂಡು ಕುಡಿತೀವಿ, ಗಂಟ್ಲು ನೋವು ಏನಾದರೂ ಬಂದರೆ. ಸೊ ಫ್ರೂಟ್ ಸಾತೆ ರೆಡಿ ಆಗಿದೆ. ಮುರಳಿ, ಫ್ರೂಟ್ ಸಾತೆ. ಓಕೆ, ತುಂಬ ಈಸಿ, ತುಂಬ. ಯಾಕಂದರೆ ನಿಮಗೆ ಯಾವ ಹಣ್ಣು ಬೇಕಾದ್ರೆ ಸೇರಿಸ್ತಾ ಹೋಗ್ಬೋದು. ತಿಂದೇ ಇರೋವಂಥ ಮಕ್ಕಳಿಗೆ ಆಗದೆ ಇರೋವಂಥ ಹಣ್ಣು ಕೊಟ್ಟಾಗ ತಿನ್ನೋದು ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಡೆಕೋರೇಟಿವ್ ಮಾಡಿ, ಈ ಥರ ಕಡ್ಡಿ ಎಲ್ಲ ಚುಚ್ಚಿ ಸ್ವಲ್ಪ ಬಿಸಿ ಗಿಸಿ ಎಲ್ಲ ಮಾಡಿ ಮೇಲ್ಗಡೆ ಈ ಉಪ್ಪು ಮತ್ತು ಮೆಣಸು ಹಾಕ್ಕೊಟ್ರೆ ಖಂಡಿತವಾಗ್ಲೂ ಗ್ಯಾರಂಟಿ ತಿಂತಾರೆ. ಸಾರ್ ಅವ್ರು ಕಟ್ ಮಾಡಿದ್ರು, ಸಖತ್ತಾಗಿ ಕಟ್ ಮಾಡಿದ್ರು, ಅದು ಸ್ವಲ್ಪ ನೋಡ್ಕೊಳ್ಳಿಲ್ವಲ್ಲಪ್ಪ. ಫ್ರೂಟ್ ಸಾಟೆ ಮಾಡುವ ವಿಧಾನ: ಪೈನಾಪಲ್ ಹಾಗೂ ಸೇಬಿನ ಹಣ್ಣುಗಳನ್ನು ದಪ್ಪ ದಪ್ಪ ಹೋಳುಗಳನ್ನಾಗಿ ಕತ್ತರಿಸಿಕೊಂಡು ಟೂತ್ ಪಿಕ್ ನಲ್ಲಿ ಚುಚ್ಚಿಡಿ. ಒಲೆಯ ಮೇಲೆ ತವಾ ಇಟ್ಟು ಅದು ಬಿಸಿಯಾದ ನಂತರ ತಯಾರಿಸಿಕೊಂಡ ಟೂತ್ ಪಿಕ್ ಗಳನ್ನು ಇಡಿ. ಸೇಬು ಹಾಗೂ ಪೈನಾಪಲ್ ತುಂಡುಗಳ ಎರಡೂ ಬದಿ ಬಿಸಿ ಮಾಡಿಕೊಂಡು ತೆಗೆಯಿರಿ. ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಗೂ ಉಪ್ಪನ್ನು ಉದುರಿಸಿ. ಈಗ ರುಚಿ ರುಚಿಯಾದ ಹಾಗೂ ಆರೋಗ್ಯಕರವಾದ ಫ್ರೂಟ್ ಸಾಟೆ ತಿನ್ನಲು ಕೊಡಿ. ತಿನ್ನಪ್ಪ. ತಿನ್ನಿ. ಒಂದೊಂದೇ ತಿನ್ನದ, ಎರಡು ಒಟ್ಟು ತಿನ್ನದ? ನಿಮಿಷ. ಬಿಸಿ ಮಾಡಿದ್ಮೇಲೆ ಪೈನಾಪಲ್ ಸ್ವೀಟ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಅದು ವೆಜಿಟೇಬಲ್ ತರ ಆಗ್ಬಿಟ್ಟಿದೆ. ಸಖತ್ತಾಗಿದೆ. ಹುಳಿ ಸಿಹಿ ಇದನ್ನ ಮಿಸ್ ಮಾಡಿದ್ರೆ ತುಂಬ ಮಿಸ್ ಮಾಡ್ಕೊಳ್ತೀರಾ. ದಯವಿಟ್ಟು ನೀವು ಟ್ರೈ ಮಾಡಿ. ಒಳ್ಳೆ ಫ್ರೂಟ್ಸ್ನ ಮನೇಲೇ ತರಿಸ್ಕೊಂಡು ಇದೇ ಥರ ರೋಸ್ಟ್ ಮಾಡ್ಕೊಂಡು ತಿನ್ನಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು ಏನ್ರಿ? ಖುಷಿ ಆಯ್ತಾ? ನೋಡಿದ್ರಾ ವೈವಿಧ್ಯಮಯ ಅಡುಗೆಗಳನ್ನೆಲ್ಲನೂ? ನೀವು ನೋಡಿದ್ರೆ ನಮಗೂ ಸಹ ಖುಷಿ ಆದಾಗೆ. ಕಾರ್ಯಕ್ರಮ ನೀವು ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ಮೇಲ್ ಮಾಡಿ, ನಿಮ್ಮ ಹೆಸರು ಕಳಿಸಿ, ಫೋಟೋನು ಕಳಿಸಿ, ನಿಮ್ಮನ್ನು ನಾವು ಕರ್ಸ್ಕೊಳ್ತೀವಿ. ನೀವು ಸಹ ಭಾಗವಹಿಸಿ, ನಿಮ್ಮ ಮನೆ ಅಡುಗೆನ ತೋರಿಸಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ